ಬಂದ್ಮೇಲೆ ಬಿಡು, ಬೆಂಗಳೂರಿಗೆ ಹೋಗಿ 2 ದಿನದಲ್ಲೇ ಬಂದ್ಬಿಡ್ತೀನಿ ಅಂತ. ಅಲ್ಲ ರೀ, ಸ್ವಲ್ಪ ತಡೀರಿ. ಈಗ ಅವನು ಬಂದ್ಬಿಡ್ಬೋದು. ಅವನಿಗೂ ಒಂದು ಮಾತು ಹೇಳಿ ಹೋಗಿವ್ರಂತೆ. ನಾನು ಎಲ್ಲಿಗಾದ್ರೂ ಹೋದ್ರೆ ಅವನಿಗೆ ಹೇಳಿ ಕೇಳಿ ಹೋಗ್ಬೇಕೇನ? ನೀನಂತೂ ಇತ್ತೀಚೆಗೆ ಅವನ ಪರವಹಿಸಿ ಮಾತಾಡೋದು ಅದೇ ಆಯ್ತು. ಅಲ್ಲ ರೀ, ಅವನಿಗೆ ನಮ್ಮ ಹೊರತಾಗಿ ಯಾರಿದ್ದಾರೆ? ಅಲ್ಲ, ಬೈದ್ರು ನಾವೇ, ನಾನು ಒಲೆದ್ರು ನಾವೇ ಅಲ್ಲದೆ ನಮ್ಮನ್ನ ಅವನು ತಂದೆ ತಾಯಿ ತರ ನೋಡ್ಕೊಳ್ತಿದ್ದಾನೆ. ನಮ್ಮನ್ನೇ ದೇವರು ಅಂತ ಭಾವಿಸಿದ್ದಾನೆ. ನಾನು ಅಂದದ್ದಾದ್ರೆ ಏನೀಗ? ನಾವು ಅವನಿಗೆ ಯಾವುದಕ್ಕಾದ್ರೂ ಕಡಿಮೆ ಮಾಡ್ತೀವ ಅಥವಾ ತುಚ್ಛವಾಗಿ ಖಂಡಿತೀವ? ನೀನು ಹೇಳುವ ರೀತಿ ನೋಡಿದ್ರೆ ಅವನನ್ನು ನಾನು ಹೊತ್ತುಕೊಂಡು ತಿರುಗಾಡ್ಬೇಕಷ್ಟೇ. ಹಾಗಲ್ಲ ರೀ. ಮತ್ತಿನೇನೆ ಸರಿಯಾಗಿ ಕೊಟ್ಟಿದ್ದಕ್ಕೆ ನನಗೆ ಉಪದೇಶ ಮಾಡೋದು ಬರ್ತಾನೆ. ಅಯ್ಯೋ, ಏನಾದ್ರೂ ಹೇಳಿದ್ರೆ ಉಪದೇಶ ಅಂತ ಹೇಳ್ಬಿಡ್ತೀರಿ. ಒಟ್ನಲ್ಲಿ ಎಲ್ಲದಕ್ಕೂ ನಿಮ್ಮ ಮಾತೆ ನಡಿಬೇಕು. ಅವನ್ ಮಾತೆ ನಡಿಬೇಕೇನು? ಅಲ್ಲೇ ನಾನು ಈ ಊರಿನ ಮಂಡಲ ಪಂಚಾಯತಿ ಪ್ರಧಾನ. ಊರಿಗೆ ಊರೇ ನನ್ನ ಮಾತನ್ನು ಆಜ್ಞೆ ಎಂದು ತಿಳಿದುಕೊಳ್ಳುತ್ತಾನೆ. ಆದರೆ ನಾನು ಇವನ ಮಾತು ಕೇಳಬೇಕಂತೆ. ಊರಿನ ಜನರೆಲ್ಲ ಅಧಿಕಾರ ನಮ್ ಕೈ ಕೊಟ್ರೆ ಇವನು ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾನೆ. ಹೋಗ್ಲಿ ಬಿಡ್ರಿ. ಅಲ್ಲ, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಸ್ವಲ್ಪ ನಗ್ನಗ್ತಾನೆ ಹೋಗ್ಬೇಕು ಅನ್ನೋದನ್ನ ಮರ್ತೇ ಬಿಟ್ಟಿದ್ದೀರಿ. ಮಾತಿಗೆ ಮಾತು ಬೆಳೆಸಿ ನೀನೇ ಉಪದೇಶ ಆಯ್ತು.
ಸೀತಾ ನಾನಿನ್ನು ಬರ್ತೀನಿ. ಆಯ್ತು ಅಣ್ಣ ಎಲ್ಲಿ ಹೊರಟಿದ್ದೀರಣ್ಣ? ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಯಾಕೆ ಎಲ್ಲಿಗೆ ಅಂತ ನಿನ್ನ ಅವಸರ ಶುರು ಮಾಡ್ಬಿಡ್ತೀಯ. ಯಾವ ರೀತಿ ಕೇಳ್ಬೇಕೆಂದು ನನಗೆ ಹೇಗಣ್ಣ ತಿಳಿಬೇಕು? ನೀವಂತೂ ವಿದ್ಯಾವಂತರು, ಬುದ್ಧಿವಂತರು, ನಾನಂತೂ ಆ ಎನ್ನುವ ಅಕ್ಷರ ಸಹ ಇಲ್ಲದ ಅವಿವೇಕಿ. ನಿನ್ನ ಕಥೆಯನ್ನು ಪ್ರಾರಂಭಿಸಬೇಡ, ಹೊತ್ತಾಗ್ತದೇನು. ಅಣ್ಣ ಅಣ್ಣ ಒಂದ್ ಮಾತು. ಏನು? ನೀವು ಈ ದಿನ ಬಿಟ್ಟು ನಾಳೆ ಹೋಗಿದ್ರೆ ಚೆನ್ನಾಗಿತ್ತು. ಯಾಕೆ? ಶೇಷಯ್ಯನ ಹಾಳುಗಳು ವೀರಭದ್ರ ಜಗಳ ಮಾಡ್ಕೊಂಡಿದ್ದಾರೆ. ವೀರಭದ್ರ ಕೇಸ್ ಮಾಡ್ತೀನಿ ಅಂತ ನಾನೇ ಬೇಡ ಅಂತ ತಡೆದೆ. ಯಾಕೆ ಬೇಡ ಅಂತ ಹೇಳಿದೆ? ಕೇಸ್ ಮಾಡ್ತಾರೆ, ಇಬ್ಬರಿಗೆ ಸರಿಯಾಗಿ ಬುದ್ಧಿ ಬರ್ತಿತ್ತು. ಅದನ್ನು ಬಿಟ್ಟು ಬೇಡ ಎಂದು ಹೇಳಿದನೆಂದು ಹೇಳಿದೆಯಲ್ಲ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಅಲ್ಲಣ್ಣ, ಇದರಿಂದ ಯಾರಿಗೂ ತಾನೇ ಒಳ್ಳೇದಾಗುತ್ತೆ? ಇದರಿಂದ ಊರಿನಲ್ಲಿ ದ್ವೇಷ, ಅಸೂಯೆ, ಮತ್ಸರಗಳಿಂದ ಗುಂಪು ಘರ್ಷಣೆಗಳಿಗೆ ದಾರಿಯಾಗುವುದಿಲ್ಲವೇ? ದಿನದಿಂದ ದಿನಕ್ಕೆ ಊರು ಅಶಾಂತಿಯ ಆಗರವಾಗಿ ದ್ವೇಷದ ಕಿಡಿಗಳಿಂದ ಊರು ಉರಿದು ಭಸ್ಮವಾಗುವುದಿಲ್ಲವೇ? ಅಂದರೆ ನಾನೀಗ ಶಾಂತಿ ದೂತನಾಗಿ, ಪ್ರಜಾಪಾಲಕನಾಗಿ ಅಹಿಂಸೆ, ಸೌಹಾರ್ದತೆ, ನ್ಯಾಯ, ನೀತಿ ಎಂದು ಶಾಂತಿ ಪಾಠ ತಿಳಿಸುತ್ತಾ ಗಾಂಧೀಜಿ ತತ್ವಗಳನ್ನು ಹೇಳುತ್ತಾ ಊರಿನಲ್ಲಿ ಇರು ಎಂದು ಹೇಳಿದೆಯಾ? ಅದೆಂದಿಗೂ ಸಾಧ್ಯವಿಲ್ಲ. ನಾನು ಬಯಸುವುದು ನಮ್ಮೂರೊಂದು ದ್ವೇಷಾಶೀಗಳ ಬೀಡಾಗಬೇಕು, ಗುಂಪು ಘರ್ಷಣೆಗಳ ನಾಡಾಗಬೇಕು. ಸೇಡಿನ ಕಿಡಿಗಳು ಸದಾ ಹತ್ತಿ ಉರಿಯುತ್ತವೆ. ಅಂದಾಗಲೇ ರಾಜಕೀಯ ನಾಯಕರಾದ ನಮಗೆ ಬೆಲೆ, ದೌರ್ಜನ್ಯ, ಅಧಿಕಾರ ನಡೆಸಲು ಅವಕಾಶ. ಅದನ್ನು ಬಿಟ್ಟು ಊರಿನಲ್ಲಿ ಪಾರ್ಟಿ ಪಂಗಡಗಳಂತೆ ಮಾಡಿ ಶಾಂತಿ ನೆಲೆಸುವಂತೆ ಮಾಡಿದರೆ ನಮ್ಮನ್ನ ಬೆಂಬಲಿಸುವರಾದರೂ ಯಾರು? ಅಣ್ಣ, ನೀನು ಬುಚ್ಚನ ನಾಯಕನಾಗಿ ಈ ಮಾತು ಹೇಳ್ತಾ ಇದೀಯ? ನಿನ್ನ ಗೆಲುವಿಗಾಗಿ, ನಿನಗೆ ಅಧಿಕಾರ ಕೊಡುವ ಸಲುವಾಗಿ ಓಟನ್ನಾಕಿ ಊರಿನ ಹಿರಿಯರನ್ನಾಗಿ ಮಾಡಿದ ಜನಗಳಿಗೆ ಈ ರೀತಿ ಹೇಳ್ತೀಯಲ್ಲಣ್ಣ? ಉತ್ಸಾಹಿ ವಿದ್ಯಾವಂತ ಯುವಕನೊಬ್ಬ ಪ್ರಧಾನನಾಗಲಿ ಎಂದು ಬಯಸಿದ ಜನರಿಗೆ ಎಂಥ ಮಾತು ಹೇಳ್ತೀಯಣ್ಣ? ಈ ಊರೊಂದು ಶಾಂತಿಯ ಬೀಡಾಗಲೆಂದು ಬಯಸಿದ ಜನರಿಗೆ ಈ ಊರೊಂದು ಅಶಾಂತಿಯ ತವರಾಗಲೆಂದು ಬಯಸುವೆ? ಪ್ರಶಾಂತ್, ನಿನಗಿನ್ನೂ ರಾಜಕೀಯದ ವಿಚಾರ ಗೊತ್ತಿಲ್ಲ. ಇದು ಕೇವಲ ನಮ್ಮೂರಿನ ವಿಚಾರವಲ್ಲ, ನಮ್ಮ ದೇಶದ ಪ್ರತಿಯೊಂದು ಹಳ್ಳಿಯು ಈ ರಾಜಕೀಯದ ಚದುರಂಗದಲ್ಲಿ ಬಿದ್ದು ಒಟ್ಟಾಡ್ತಿವೆ. ಶಾಂತಿ, ಪ್ರೀತಿ, ನೆಮ್ಮದಿ ಎಂದು ಬಡಬಡಿಸಿದವರಲ್ಲ ಯಾವ ಹೆಸರಿನಂತವಾಗಿದ್ದಾರೆ. ನಿಮ್ಮ ಸ್ವಾರ್ಥ ರಾಜಕೀಯ ಲಾಭಕ್ಕಾಗಿ ಊರಿನಲ್ಲಿ ಜಾತಿಯ ಪಾರ್ಟಿಗಳನ್ನು ಕಟ್ಟಿ ಇಡೀ ಊರಿನ ಇಬ್ಬಾಗ ಮಾಡಿ ಕುರುಕ್ಷೇತ್ರವನ್ನಾಗಿ ಮಾಡಬೇಡಿ. ಇಡೀ ಹಳ್ಳಿಗೆ ಕೊಳ್ಳೆಯನ್ನು ಹಚ್ಚಬೇಡಿ. ಇದು ನಾನೊಚ್ಚುವ ಕೊಳ್ಳಿ ಅಲ್ಲ, ದೇವರ ಹಳ್ಳಿಗಳಿಗೆ ಹಚ್ಚಿದ ಕೊಳ್ಳಿ. ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ಹಚ್ಚಿದ ಕೊಳ್ಳಿ. ದಿಲ್ಲಿಯ ದರ್ಬಾರ್ಗಾಗಿ ಆಸೆ ಬಿದ್ದು ಹಳ್ಳಿಗಳಿಗೆ ಹಚ್ಚಿದ ಕೊಳ್ಳಿ. ಜಾತಿ ಭೇದಗಳನ್ನು ಸೃಷ್ಟಿಸಿ ಅಸಮಾನತೆಗಳನ್ನು ಎತ್ತಿ ತೋರಿಸಿ ಸ್ವಾರ್ಥ ಸಾಧನೆಗಾಗಿ ಮುಚ್ಚತ್ತಿ ಮಹಾನಾಯಕರು ಹಚ್ಚಿದ ಕೊಳ್ಳಿ. ಹಾರಲಾರದ ಕೊಳ್ಳಿ. ಆರಿಸಲು ಆಶಿಸಿದವನ ಬಾಳನ್ನು ಸುಟ್ಟು ಸೂರಿಕೊಳ್ಳುವ ಕೊಳ್ಳಿ. ಶಾಂತಿ, ಪ್ರೀತಿ, ನೀತಿ ಎಂದು ಬಯಸಿದವರ ಬಾಯಿಯನ್ನು ಸುಡುವ ದೈತ್ಯ ಕೊಳ್ಳಿ. ಹಾಗಾದ್ರೆ ಈ ಹಳ್ಳಿಗಳಿಗೆ ಶಾಂತಿ ಎಂದು, ನೆಮ್ಮದಿ ಎಂದು, ಪ್ರೀತಿ, ಪ್ರೇಮ, ಸಹಬಾಳ್ವೆ, ಸಹೋದರತ್ವಗಳೆಂದು ಈ ಹಳ್ಳಿಗತ್ತಿದ ಕೊಳ್ಳಿಯನ್ನು ಆರಿಸುವ ಆ ಮಹಾತ್ಮನಲ್ಲಿ ಇವನಿಗೆ ತಲೆ ಕೆಟ್ಟಿದೆ, ಅದಕ್ಕಾಗಿ ಈ ರೀತಿ ವರ್ತಿಸುವೆ. ಸೀತಾ, ಇವನಿಗೆ ಈಗಿನ
ಕಾಲದಲ್ಲಿ ಹೇಗಿರ್ಬೇಕೆಂಬುದು ತಿಳಿದಿಲ್ಲ. ನೀನೇ ಸ್ವಲ್ಪ ತಿಳಿಸಿ ಹೇಳು, ನಾನು ನೀನು ಹೋಗಿ ಬರ್ತೀನಿ. ಅತ್ತಿಗೆ, ಅಣ್ಣ ಹೇಳಿದ ಹಾಗೆ ನನ್ನ ತಲೆ ಕೆಟ್ಟಿರಬಹುದೇನಮ್ಮ? ಇಲ್ಲಪ್ಪ, ನಿನ್ನಣ್ಣನಿಗೆ ನಿನ್ನ ಅಂತರಾತ್ಮದ ಸುಳಿವು ಸಿಗ್ತಾ ಇಲ್ಲ. ನನಗೆ ಗೊತ್ತಪ್ಪ ನಿನ್ನ ಸ್ವಭಾವ ಎಂಥದ್ದು ಅಂತ. ಜಗವೆಲ್ಲ ನನ್ನದು, ಜನರೆಲ್ಲ ನನ್ನ ಬಂಧುಗಳೆನ್ನುವ ನಿನ್ನ ತತ್ವ, ಲಕ್ಷ್ಯದಲ್ಲೊಬ್ಬರಿಗಿರಬೇಕಾದ ನಿನ್ನ ಮಾನವೀಯ ತತ್ವ. ಎಷ್ಟೇ ಹುಟ್ಟು ಸಾವುಗಳಾಗಲಿ, ಹಗಲು ರಾತ್ರಿಗಳಾಗಲಿ, ಕೊನೆಗೆ ಉಳಿಯುವುದು ಅಮರ ಜ್ಯೋತಿಯ ಅಮರ ತತ್ವ. ಹಾಗಾದರೆ ವಿದ್ಯಾವಂತರಾದ ಅಣ್ಣನಿಗೆ ಏಕಮ್ಮ ತಿಳಿಯುತ್ತಿಲ್ಲ? ವಿದ್ಯೆಯಿಂದ ತಿಳಿಯುವುದಲ್ಲಪ್ಪ, ಅದು ಪ್ರೀತಿಯಿಂದ ತಿಳಿಯುವುದು. ನೋಡಪ್ಪ, ಎಲ್ಲದೂ ನನ್ನವುದು ಎನ್ನುವುದು ಬಾನು ಭೂಮಿಗಿರುವಷ್ಟು ವ್ಯತ್ಯಾಸವಿದೆ. ನೋಡು, ಪ್ರೀತಿಯು ಮನುಷ್ಯನನ್ನು ಎತ್ತುಕೊಂಡು ಮರದರೆ, ಅಹಿಂಸೆಯು ಮನುಷ್ಯನನ್ನು ತುಳಿದು ತಾನೇ ಮೆರೆಯುತ್ತದೆ. ಅದಕ್ಕೆ ಬಲ್ಲವರು ಹೇಳುವುದು ಪ್ರೀತಿಯೇ ದೇವರು ಎಂದು. ಇಲ್ಲ ಅತ್ತಿಗೆ, ಅಧಿಕಾರದ ಅಮಲಿನಲ್ಲಿ ಅಣ್ಣ ದಿನದಿಂದ ದಿನಕ್ಕೆ ಬದಲಾಗುತ್ತಿದ್ದಾನೆ. ಮೊದಲಿನ ಹಾಗೆ ತಮ್ಮನ ಮೇಲಿನ ಪ್ರೀತಿಯನ್ನ ಕಳೆದುಕೊಂಡಿದ್ದಾನೆ. ತಾನು ತನ್ನದು ಎನ್ನುವ ದರ್ಪದಲ್ಲೇ ತನ್ನವರನ್ನೇ ಮರೆತಿದ್ದಾನೆ. ಹೋಗಲಿ ಬಿಡು ಅತ್ತಿಗೆ, ಪ್ರೀತಿಯೇ ದೇವರೆಂದುಕೊಂಡಿರುವ ನಾನು ನಿಮ್ಮಲ್ಲಿ ತಾಯಿ ಪ್ರೀತಿಯ ದೇವರನ್ನ ಕಾಣುತ್ತೇನೆ. ಮದುವೆ ನನ್ನ ಮುಂದಿನ ಬದುಕಿಗೆ ದಾರಿಯಾಗಲಿ. ಚಿಕ್ಕವನಾದರೂ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡಿರುವೆ ಅಲ್ಲಪ್ಪ. ಅವೆಲ್ಲ ನಿಮ್ಮಂತ ಸಜ್ಜನರ ಸಹವಾಸದಿಂದ ಬಂದದ್ದು ಅತ್ತಿಗೆ. ಇರ್ಲಿ ನಡಿಯಮ್ಮ, ತುಂಬಾ ಹೊಟ್ಟೆ ಹಸಿತಾ ಇದೆ. ಆಯ್ತು ನಡಿಯಪ್ಪ, ಊಟ ಕೊಡ್ತೀನಿ. ನಮ್ಮೂರಾಗಷ್ಟ ಪಾರ್ಟಿ ಪಂಗಡ ಅದಾವ ಅಂತ ತಿಳ್ಕೊಂಡಿದ್ದೆ. ಯಪ್ಪ ಯಪ್ಪ, ಈ ಊರಾಗೂ ಇದೇ ಕತೆ. ಸುಕ್ಕು, ಅಧಿಕಾರದ ಅಮಲಿನ ಪಾರ್ಟಿಗಳು ಇರೋ ತನಕ, ನಿಮ್ಮಪ್ಪನಂತ ತಲೆ ಕೆಟ್ಟ ನನ್ನ ಮಕ್ಕಳು ಇರೋ ತನಕ ಇಷ್ಟೇ. ಊರು ಉದ್ಧಾರ ಆಗಂಗಿಲ್ಲ, ಜನರು ಉದ್ಧಾರ ಆಗಂಗಿಲ್ಲ. ನಮ್ಮಂತ ವಯಸ್ಸಿಗೆ ತಪ್ಪಾಗ್ತದೆ. ಅಪ್ಪ, ನಮ್ಮಪ್ಪನೇನು ಹೇಳ್ತಿ ಬಿಡ ಮಾಮ. ಅವನರ ಏನ್ ಕಡಿಮೆ ಅದನ, ಆ ಊರಾಗ ಹಿಂಗ ಒದಿತೀವಿ ಅಂತ ಹೇಳಿ ಆ ಊರು ಬಿಡಿಸಿ ಇವ್ರಿಗೆ ಕಳಿಸಿದ್ರು. ಅವ್ನ ಹಣೆ ಬರಕ ಇಲ್ಲಿನ ಅವ್ರ ಚಾಳಿ ಬಿಡವಲ್ಲ. ಸುತ್ತ ನಿಮ್ಮಪ್ಪ ನಮ್ಮ ಹಂಗಿದ್ದಂಗ ಅವ್ರಿಗೊಂದು ಇಟ್ಟಂತ ಪಾಲಕ್ ಬಿಟ್ರೆ ಬರ್ ಚಂದ ಕಾಣ್ತಿದ್ದ. ನಿಮ್ಮಪ್ಪ ಪಾಪ ಬಾಡಿಟ್ಟು ಬಸವಣ್ಣ ಹನುಮಂತರ. ಮಾಮ, ನಾನು ನೀನ್ ಜಾಣ ಅಂತ ತಿಳ್ಕೊಂಡಿದ್ದೆ, ಹೌದಲ್ಲ? ಏನ್ ಹೇಳ್ದೆ? ಜಾಣ್ರು ಯಾವತ್ತಾದ್ರೂ ಜಗಳಕ್ಕೆ ಹೋಗ್ತಾನೇನು? ನೋಡಲಿ ಎಷ್ಟೊಂದು ಹೊಡೆದಾರ ಭಾಡ್ಯಗಳು. ಮಾಮ, ನನಗೆ ಯಾಕೋ ಬಹಳ ಹೆದರಿಕೆ ಆಗತ್ತೈತ್ಯ. ಅಯ್ಯೋ ಅಯ್ಯೋ ಸುಕ್ಕು, ಎದ್ರಿಕಂಡ್ರಿ ಈ ಊರಾಗ ಬಾಳ ಕಾತೈತೇನ? ಈ ಊರಾದ್ರಷ್ಟೇ, ಮುದ್ಲೂರಾದ್ರಷ್ಟೇ. ಎಲ್ಲ ಊರಾಗ ಇದ್ದಿದ್ದೆ ರಾಜಕೀಯ ಹಿಡ್ಕೊಂಡು ಬಡಂತದೆ ನಮ್ಮಂತರ್ನ. ನೋಡ್ಸಕ್ಕ ಇತ್ರ ಇದೇ ಊರಾಗ ಇರುತ್ತೆ, ಸತ್ರ ಇದೇ ಊರಾಗ ಸಾಯ್ತು. ಏ ಮಾಮ, ಎಂತ ಮಾತಾಡ್ತೀಯ? ಎದಕ್ ಬೈತೀನಿ? ಹೋಗ್ಲಿ ಬಿಡು, ಈ ಸಹಾಯ ಮಾತು ಮಾತ್ರ ಮಾತಾಡ್ಬೇಡ. ಆ ಮಾತು ಕೇಳಿದ್ರೆ ನನಗೆ ಬಹಳ ಹೆದರಿಕೆ ಆಗ್ತೈತಿ. ನೋಡು, ನಿನ್ ಮ್ಯಾಲ ನಾ ಎಷ್ಟು ಕಾಳಜಿ ಮಾಡ್ತೀನಿ. ತಲೆ ಬಹಳ ನೋವಾಗ್ತೈತಿ ಏನ್ ಮಾಮ? ಮತ್ತಿಲ್ಲ, ಒಬ್ರಲ್ಲ ಅಂತ ಇಬ್ರು ಧನಕ್ಕೆ ಬಡ್ದಂಗ್ ಬಿಡ್ರಿ, ತಲೆ ನೇದಂಗ ತೊಂಡದಿರ್ತೈತೆ. ಯಾಕ ಹಸಿಮುಂಡೆ ಮಕ್ಕಳು ಅವ್ರು ನೋಡ್ತಿಲ್ಲೇನೋ, ಅವ್ರು ನೋಡ್ತಿಲ್ಲೇನೋ, ಯಾರಿಗೆ ಹೆಚ್ಚಿಗೆ ಮಾಡ್ಕೊಂಡ ಅವ್ರು ನಮ್ಮ ನೋಡಕ್ಕೆ ಬರ್ಲೆ, ನಾನು ಬಿಡ್ತೇನೆ ಮಾಡಾಬಿಡ್ತೇನೆ. ಹೋಗ್ಲಿ ಬಿಡು ಮಾಮ, ಯಾರ ಹೆಂಗಾರ ಹಾಳಾಗ್ ಹೋಗ್ಲಿ. ಅವ್ರಿಗೆ ಬೈದು ನೀನ್ ಬಾಯಾಗ ಹೊಲಸು ಮಾಡ್ಕೊಂತಿ. ನಡಿ, ಮನೆ ಹೋಗಿ ಜಾಸ್ತಿ ಮಾತಾಡ್ಬೇಡ. ಕಾಫಿ ಮಾಡಿ ಕುಡಿತೀನಿ, ಕೊಡ್ತೀನಿ. ಮಾತ್ರೆ ತಗೊಂಡು ಕಾಫಿ ಕುಡಿದು ರೆಸ್ಟ್ ಮಾಡುವಂತೆ. ಅಲ್ಲ, ಕಾಫಿ ಕುಡಿದು ಮಾತ್ರ ತಗೊಂಡ್ಮೇಲೆ ಸ್ವಲ್ಪ ಕಾಲತ್ತೇನು? ಏನ್ ಮಾತಾಡ್ತೀಯ ಮಾಮ? ಅಲ್ಲ, ತಲೆ ನೋವು ಆದ್ರೆ ಕಾಲು ಹೊತ್ತುತ್ತಾರೆ. ಅಯ್ಯ, ಪ್ರೀತಿಯಿಂದ ಕಾಲೇಜ್ ಬಿಟ್ರೆ
ಸಿಕ್ಕು ತಲೆ ಹೇಟ್ ಬಿದ್ದೈತೆ ಮತ್ತೆ ಇದಕ್ಕ ಮತ್ತೆ ಪ್ರೀತಿಯಿಂದ ಸೇವೆ ಮಾಡಬೇಕು. ನೋಡು ಮಾಮ, ನಾನು ನಿನ್ನ ಸೇವೆ ಮಾಡೋದು ನೋಡ್ಕೊಂತ ಇರು. ನಾನು ಮಾಡೋ ಸೇವೆದಾಗ 2 ದಿನದಾಗ ನೀ ಹೆಂಗಾಕಿ ಅಂತ ನನ್ನ ಜೀವದ ಮೇಲೆ ಜೀವ ಇಟ್ಕೊಂಡು ನೀನು ಜೋಪಾನ ಮಾಡ್ತೀನಿ ಮಾಮ. ಹೆಂಗಾಗ್ತಿ ಗೊತ್ತಾ? ನನಗೇನು ಗೊತ್ತು? ನಿನ್ನ ಮ್ಯಾಲ ಪ್ರೀತಿ ಐತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಆದ್ರೂ ಪ್ರೀತಿಗೆ ಏನೂ ಕಮ್ಮಿ ಇಲ್ಲ ನೋಡಮ್ಮ. ಏನು ಕಮ್ಮಿನೇ ಮಾಡಲ್ಲ.
ಕಟ್ಕೊಂಡಿದ್ದಂಗೆ ಇವನೇ ಕೊಂಡೆ ವೇಷ ಹಾಕ್ತಾನೋ ವೇಷ ಹಾಕೊಂಡು ಊರ ಕಡಕ್ತಾರೆ ಇವ್ರದ ಭಾಳ ಬೇಸ ನಮ್ದೇನ್ರ ಅವ್ರು ಇವ್ರು ತಲೆ ಹೊಡೆದು ಅವ್ರು ಕೂಡ ಇವ್ರು ಬೇಯಿಸ್ಕೊಂಡು ಇವ್ರು ಭಾಳ ಬೇಸಲ್ಲ ಬಂಡವಾಳ ಇಲ್ಲಪ್ಪ ಏ ಪಾಂಡವರ ವನವಾಸದೋಳು ತಮ್ಮಯ್ಯ ಅಡವಿಯ ರೆಣ್ಣದೋಳು ದ್ರೌಪದಿ ಕಲ್ಲು ಮುಳ್ಳು ಪಾದದಲ್ಲಿ ನೆತ್ತಾರು ಚೆಲ್ಲಿತಲ್ಲು ಏ ಏನತ್ತಮ್ಮ ಬೇಡಿ ಹುಂಬೋನು ಅಲ್ಲೇ ಏನತ್ತಮ್ಮ ಬೇಡಿ ಹುಂಬೋನು ಅಲ್ಲೇ ಅಮ್ಮ ಸ್ವಲ್ಪ ಸಾರ ಅಮ್ಮ ಸ್ವಲ್ಪ ಚಿಕನ್ ಸೇರು ಅಮ್ಮ ನೋಡ್ರೊಂದು ದೋತ್ರ ಕೊಡ್ರು ತಿನ್ನಾಕ ಕುಡಾಕ್ ಬಟ್ಟೆ ಕೈ ಖರ್ಚು ಕುಡಿಯಾಕ ಕಾಸ ಐ ಸುಕುಮಾರ್ ನನ್ನ ಮಗಳು ಏ ಬಾರ ಅಲ್ಲಮ್ಮ ನೀವೇನು ತಿಳ್ತಿದ್ದಲ್ಲ ನಾವ್ಯಾರು ದೊಡ್ಡವ್ರು ಅರ್ಥಕ್ಕೆ ಮಾತಾಡ್ಬೇಕಮ್ಮ ಅವ್ರು ಯಾರು ಭಿಕ್ಷಿಗೆ ತೆಲಿದು ಬಟ್ಟೆ ಕಟ್ಕೋಣ ಅವ್ನ ಹತ್ರ ಏನು ನೀವು ಒಂದೇ ಸೆಕೆಂಡ್ ಊರಾಡ್ಕೊಂಬರ್ತಾನ ಏನೋ ರೂಪಾಯಿ 2 ರೂಪಾಯಿ ಕೊಟ್ಟು ಸದ್ಬಿಟ್ಟು ಅವನ ಹತ್ರ ಕುಚು ಬಾಯಿಟ್ಟು ಮಾತಾಡಕತ್ತಿಗಲ್ಲ ಬೇಡ ಮರ್ಯಾದೆ ಏನಾಗಬೇಕು ಮುಚ್ಚ ಬಾಯಿ ಬಾಳ ಮಾತಾಡಿದ್ರೆ ಬುಡ್ಡ ಮಣಕೈ ಬಾಯಾಗ ತುರ್ಕ್ಯಾನ ನೀನು ಬುದ್ಧಿ ರೈತಿಲ್ಲ ಅಂತೀನಿ ಯಪ್ಪ ಅವ ಯಾರು ತಿಳ್ಕೊಂಡಿ ಯಾರು ನಿನ್ನ ಅಳಿಯ ವೀರಭದ್ರದಾನ ಯಾರು ನಮ್ಮ ವೀರಭದ್ರ ಏನ್ ತಮ್ಮ ಈ ನಮ್ಮನೆ ತಲೆ ಬಟ್ಟೆ ಕಟ್ಕೊಂಡು ಎಲ್ಲಾರು ಬಿದ್ದೇನಪ್ಪ ಬಿದ್ದಿಲ್ಲ ಮಾವ ಹಿಡ್ಕೊಂಡು ಯಾರು ಎದಕ್ ಬಂದ್ರಲ್ಲ ನಮ್ಗೆ ಎದ್ರ ಪಾಟ್ಯಾರು ಅವ್ರಿಗೆ ಕಾಲ ಚುಟ್ಟು ಕಡಿತಿದ್ವಂತೆ ಒದಕ್ಕೆ ಯಾರು ಸಿಗಲಿಲ್ಲ ಅಂತೆ ನಾನೇ ಸಿಕ್ಕಿದಂತೆ ಹಿಡ್ಕೊಂಡು ಓದ್ತಾರ ಮಾವ ಎದ್ರ ಪಾಟ್ಯ ನಾನು ಈ ಬೆಳಗ್ಗೆ ಏನಾದ್ರು ನೀನು ನಿಂತಿದ್ರ ಮಾವ ಈ ಊರು ಕೂಡ ಬಿಟ್ಟು ಹೊಡೆ ಬಿಡ್ತಿದ್ದೆ ಮಾವ ಎದ್ರ ಪಾರ್ಟಿ ಅವ್ರಂದ್ರ ನಮ್ಮ ಶೇಷಿ ಕೈ ಹುಲ್ಕಾನ ಮಕ್ಕಳೇ ಮಾವ ಹುಲ್ಕಾನ ಮಕ್ಕಳೇ ಹಂಗೆಲ್ಲ ಬೇಕೋಗ್ಬಿಟ್ಲೆ ದೊಡ್ಡವರು ಸಣ್ಣ ನಮ್ಮ ಮಗ ಏಕೋ ಚಂದ ಬೇಯ್ಬಿಡಲಿ ತಮ್ಮ ಒಳ್ಳೇದಾಗದ ನೋಡಿ ನನಗೆ ನೋಡು ನನ್ನ ಮಾತು ಕೇಳಿ ಸುಮ್ಮನೆ ಹೋಗಿ ಸೆಂಟ್ರ್ ಕಾಲು ಇಟ್ಕೊಂಡು ತಪ್ಪಾಗ್ತಂತ ಕ್ಷಮೆ ಕೇಳೋ ಒಳ್ಳೇದಾಗತ್ತೆ ಏನ ಈ ನಮ್ಮನೆ ಒದಿಸ್ಕೊಂಡು ನಾನು ಅವ್ರನ್ನ ತಪ್ಪಾಯ್ತಂತ ಕಾಲ ಕೇಳ್ಕಪ್ಪ ನೀನ ಬೇಕಾದ್ರೆ ಹೋಗಿ ಅವ್ರ ಕಾಲು ಹಿಡ್ಕೋ ಹೋಗ್ ಏನಂತ ಅಪ್ಪೋ ನನ್ನ ನಾಳೆ ಒದಿಬಾಡ್ರಪ್ಪೋ ಅಂತಾನೆ ಒದಿಬೇಕಪ್ಪ ಅಂತ ಅಲ್ಲ ತಿನ್ನಕ್ಕೆ ಏನಾದ್ರು ತಂಗಿದ್ರು ಕೊಡ್ರಪ್ಪ ಅಂತ ಸೆಗಣಿ ಇದ್ರ ಕೊಡ್ರಪ್ಪ ಒಟ್ಟ ತುಂಬ ತಿಂದು ನಿಮ್ಮ ಹೆಸರು ಹೇಳ್ತಿರ್ತೀರ್ತೀನಿ ಅಂತ ಅರ್ಧವಂತಾರ ನಿನ್ನ ಬೇಸ್ಬಂತಾರ ಅವ್ರಿಗೆ ಗೊತ್ತಿರೋ ನಿನಗೆ ಖುಷಿ ಐತೇನಪ್ಪ ಸತ್ಯ ಬಂದಾಗ ಆಗ್ಬೇಕು ಮಗಳ ಹೇಳಿದ್ರೆ ನನ್ನ ಮಕ್ಕಳು ಮಾತು ಕೇಳ್ತಾರೆ ನೋಡು ಮತ್ತೆ ನನಗೆ ಸಗಣಿ ತಿನ್ಸಕ್ ಬರ್ತಾರೆ ಅಲ್ಲ ಯಪ್ಪ ಇಷ್ಟೆಲ್ಲ ಮಾತಾಡವ ನೀನು ನಿನ್ನವನ ನೀನು ಸೊಕ್ಕಿ ಬಂದಿಯನ ಅಂದಿ ಅಂತನ ಆ ಊರು ಬಿಡಿಸಿ ಓದಿದ್ದೀವಿ ಅಂದ್ರೆ ಈ ಊರಿಗೆ ಕಳಿಸ್ಯಾರ ನೀನು ಅಲ್ಲಮ್ಮ ನೀನು ಅವನ ಕಡೆ ಮಾತಾಡಕ್ಕಿದ್ವಿ ಮತ್ತೆ ನೀನು ಆ ಶೆಟ್ಟಿ ಹತ್ರ ತಿನ್ನಂಗ ನಾನು ನಮ್ಮ ಅವನ ಮನೆ ಉಪ್ಪು ತಿಂದೀನಿ ಅದ್ರ ಸುದ್ದಿ ಏನೇ ಎತ್ತು ಬಿಡಮ್ಮ ರೂಪಾಯಿ ಕಾರ್ಡ್ ಸೇರುತ್ತೆ ಈಗ 5 ರೂಪಾಯಿ ಒಂದು ಪ್ಯಾಕೆಟ್ ಮಾಡ್ಯಾರ ಒಂದ್ 2-3 ಚೀಲ ತಂದು ಮನೆ ತುಂಬಾ ತೆಳ್ಳಗೆ ಹಾಕಿಬಿಡೋಣ ಮಂಡಿಕಾಯಿ ನೆಕ್ಕ ಅಂತೀರ ನಿನ್ನವನು ಅದಲ್ಲ ನಾ ಹೇಳಿದ್ದು ಉಪ್ಪು ಅಂದ್ರೆ ಬರೀ ಉಪ್ಪಲ್ಲಪ್ಪ ನಮ್ಮ ಮಾವನ ಮನೆ ಅನ್ನ ತಿಂದೀನಿ ಅಂತ ಹೇಳಿದೆ ಅದನ್ನು ತಂದು ಬಿಸಿ ಹಾಕಿದ್ರೆ ಆಯ್ತೇಳು ಈಗೇನು ಅಕ್ಕಿಗೇನು ಬರ ಸ್ಟೋರ್ ಇಕ್ಕಿದ್ಲ ಲಾರಿ ಬರ್ತಾವ ತಿಂಗಳಗಟ್ಲೆ ಏನಮ್ಮ ಒಂದ್ ದೊಡ್ಡ ಕೊಬ್ಬರಿಗೆ ತುಂಬಾ ಅನ್ನ ಮಾಡಿ ನೋಡೋ ಸುಡೋ ಅನ್ನದಾಗ ನೋಡೋ ಕೊಂಡಿಟ್ಟು ಬಿಡೋಣ ಅವ್ನು ತಿಂದನ ಹೊರಗೆ ಬರಲ್ಲ ಬರಮಗ ಅಲ್ಲೇ ಸತ್ಕೊಂಡಾರ ಹೋಗೋಣ ಅತ್ತವಪ್ಪ ನಮ್ಮ ಮಾವ ನಮ್ಮರು ಸೌಳ್ಳಿರ ಅತ್ತವ ಮಾವ ಅತ್ತವ ಇಲ್ಲ ಊರಾಗ ಬಂದಾಗ ಎಲ್ಲೇನೋ ಮದುವೆ ಆಗ್ತೇನೋ ಯಾರನ್ನ ತಿಂತೇನೋ ಹೋಗಿ ಒಟ್ಟು ತುಂಬ ತಿಂದು ಬಿಡೋಣ ಅಂತ ಓಡಾಡ್ತಿದ್ದೆ ಅವೆಲ್ಲ ನನಗೆ ಅನ್ನ ಬಿಸಕ್ಕೆ ಸೊಕ್ಕಿ ಬಂದ್ಬಿಟ್ಟೆ ಅಮ್ಮವ ಅತ್ತವ ಮಾವ ಅತ್ತವ ನಿನಗೆ ತಿನ್ನೇನ್ ಬಿಡಲ್ಲ ನನ್ನ ಮಗಳು ತಿಂದಿನಿ ಅನ್ನೋದು ಕಾಳ್ಕ ಏನಪ್ಪ ಯಪ್ಪ ನೀನು ಮನುಷ್ಯ ಹೌದಾ ನಿನಗೂ ಸ್ವಲ್ಪ ನಾಚಿಕೆ ಅನ್ನೋದು ಐತೆ ನಾವು ರಾಜಕೀಯ ಬಿಡ್ತಾನೆ ನಾವು ರಾಜಕೀಯ ಮಾಡೋದು ನಾಚಿಕೆ ಮಾಡೋದು ಸುಖ ನಿಮ್ಮಪ್ಪ ನಾಚಿಕೆ ಅಷ್ಟೇ ಅಲ್ಲ ಮಾನ ಮರ್ಯಾದೆಗಳು ಏ ನಮಗೆ ಮಾನ ಮರ್ಯಾದಿಲ್ಲಪ್ಪ ನನಗೆ ಯಾಕೆ ಮಾನ ಮರ್ಯಾದೆ ನೋಡ್ತಮ್ಮ ನಾನು ರಾಯಚೂರು ಡಿಸ್ಟ್ರಿಕ್ಟ್ ಇರೋದು ನಮ್ಮೂರಾಗ ಇರೋದೇ ತಿಕ್ಕೈ ಮಾನ ಮರ್ಯಾದಿಲ್ದ ನಂಬ್ತಿದ್ರು ನಾನು ಅಲ್ಲಿಂದ ಇಲ್ಲಿಗೆ ರಾತ್ರಿ ಒತ್ತಾರೆ ಅಂತೇಳಿ ಊರು ಬಿಟ್ಟು ಓಡಿ ಬರೋ ಹೊತ್ತಾಗ ನಾನು ತಪಾಡಿ ಗುಂಡಾಗಿ ಸಾಮಾನುಗಳೇ ಮಸ್ತು ಓದ್ಕೊಂಬರಕ ನಾಚಿಕೆ ಮಾನ ಮರ್ಯಾದೆ ಇಲ್ಲಿ ಒತ್ಕೊಂಡ್ ನಾನು ಅಲ್ಲೇ ನಮ್ಮೂರಾಗ ಬಿಟ್ಟು ಬಂದ್ಬಿಟ್ಟು ಯಪ್ಪ ನೀನು ಮನುಷ್ಯರ ಹೌದಾ ಅಲ್ಲ ಅಂತೀವಿ ನಮ್ಮ ಮನುಷ್ಯ ನೀನು ಮನುಷ್ಯ ಇವರೆಲ್ಲರೂ ಮನುಷ್ಯ ನಾನು ರಾಜಕಾರಣಿ ಸುಖ ನಿಮ್ಮಪ್ಪ ನಾನು ಮನುಷ್ಯ ಅಲ್ಲ ಅಂತ ಬಾಯಿ ತೆಗೆದು ಹೇಳಕತ್ತೇನ ಹೋಗಬಾರ ಇವ್ ಕೂಡ ಏನು ಮತ್ತೆ ಹೋಗಬಾರ ನಾವು
ಇವ್ರ ಹತ್ರ ಏನು ಮಾತು ಹೋಗೋಣ ಬಾ ಅಂತ ಕರಿತೀಯಲ್ಲ ನನ್ನ ಮಗಳು ನಾನು ಮದುವೆ ಮಾಡ್ಕೊಂಡು ಏನಿಲ್ಲ ಇನ್ನ ಮಾಡ್ಕೊಂಡಿಲ್ಲ ಮಾವ, ಮುಂದೆ ಮಾಡ್ಕೊಂಡೆ. ಏನ್ ಮಾಡಂಗೈದಿ? ಎಷ್ಟು ಮಾತ್ರಕ್ಕೂ ಸಾಧ್ಯ ಇಲ್ಲ ತಮ್ಮ. ನಾನು ಅಂದ್ರ ಮನ ಕೊಡ್ತೀನಿ ನನ್ನ ಮಗಳು. ಯಪ್ಪ ನೀನ್ ಏನು ಹೊಯ್ಕೊಂತ್ಯೋ ಹೊಯ್ಕೋ, ನಾನು ಮಾತ್ರ ನಮ್ಮ ನಾನು ಕೂಡ ನೀನು ಮಾಡ್ಕೊಂತೀಯ ಮದುವೆ? ನೀನು ಮಾಡ್ಕೊಂತೀಯ? ಮಾಡ್ಕೊಂತೀಯ? ಏನೇ ಖುಷಿ ಆಗ್ತಾರೆ ಮಾಡ್ಕೊಂತೀಯ? ಮಾಡ್ಕೊಂತೀಯ? ಹೆಂಗನ ಮಾಡ್ಕೊಂಡು ಆಳಬೋರು ನಮ್ಗೆ ವರದಕ್ಷಿಣೆ ಹೋಗ್ತೀವಿ. ವರದಕ್ಷಿಣೆ? ಹೇ ಮಾವ, ವರದಕ್ಷಿಣೆ ಕೊಡೋ ಮಕಾರೋಡಿಂದ ಅವನಿಗೆ ಬೇಕಾಯ್ತೀನಿ ವರದಕ್ಷಿಣೆ. ನೀನೇ ತಂದು ಬುಟ್ಟಿ ಬಡ್ಕ. ಏನು ಬೇಡ, ನಾನು ವರದಕ್ಷಿಣೆ ಬೇಡ ನನಗೆ. ನಾನು ಬೇಡ. ಆಶೀರ್ವಾದ ಮಾಡಕ್ಕಾರ ಬೇಕಲ್ಲ ಒಬ್ರು ಹಿರಿಯರು. ನಿನ್ನ ಆಶೀರ್ವಾದ ಯಾವನಿಗೆ ಬೇಕಾಯ್ತು? ನಾವು ಇಲ್ಲಿಂದ ಸೀದಾ ಗುಡಿಗೆ ಹೋಗ್ಬಿಡ್ತೀವಿ, ಅಲ್ಲಿ ತಾಳಿ ಕಟ್ಟಿಗೆ ಬಿಡ್ತೀವಿ, ಅಲ್ಲೇ ದೇವ್ರ ಇರ್ತಾನ, ಆತರ ಆಶೀರ್ವಾದನೇ ಮತ್ ನಾನು ನೀನು. ಯಪ್ಪ ನೀನು ಹೋಗಿ ಆ ಶೇಷ ಶೆಟ್ಟಿಗೆ ಆಶೀರ್ವಾದ ಮಾಡು. ಅವ್ನು ಚಂದ ತಲೆ ಬೋಳ್ಸ್ಕೊಂಡ್ರೆ ನಾಮ ಇಟ್ಕೊಳ್ಳಿ. ಅಲ್ಲ ಎಲ್ಲರೂ ನನ್ನ ಯಾವದಕ್ಕೆ ಬರೋದು ಮಾತಾಡ್ತಿರಲ್ಲ. ನಾನು ಅಂತದ್ದು ಏನು ಮಾಡಿಲ್ಲ ನಿಮ್ಗೆ? ಸುಖ ಯಾವುದಕ್ಕೂ ಬರ್ಲಾರ್ದಂಗ ಏನಂತಾರ ಹೇಳ? ಮೂಳ ಅಂತಾರ. ನಿಮ್ಮಪ್ಪ ಮೂಳ. ಈ ಮೂಳ ಕೂಡ ಏನು ಬಾ ಮಾತು ಸುಖ ಹೋಗೋಣ ನಾವು. ಮೂಳುಗಳ ಹಳೆಯ ಮೂಳುಗಳ ಸ್ವಲ್ಪ ಎಗರಾಡಿದ್ರೆ ಬೇಕಾದಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋದ್ರಲ್ಲಿ ದಡ್ಡನ ಮಗನೇ. ಏನು ಪೈಸಾ ರೊಕ್ಕಲ್ದಂಗ ವರದಕ್ಷಿಣೆ ಇಲ್ದಂಗ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂತಿಯಲ್ಲ. ನೀನು ಮೂಳ, ನಾನು ಮೂಳ. ಏನಿಲ್ಲ ಮೂಳಂತೆ ಮೂಳ, ನಾನು ಮೂಳಂತೆ ಮೂಳ. ಹಾ ಸ್ವಲ್ಪ ಒಬ್ಬ ಮಗ ಬೇಕಾದಷ್ಟು 3-4 ಎಕರೆ ಗಟ್ಟಿತ್ತು, ಯಾರು ಕೊಟ್ಟು ಮದುವೆ ಮಾಡ್ತಿದ್ರು. ಎಲ್ಲ ಒಂದು ಪೈಸಾ ಖರ್ಚಿಲ್ದಂಗ ಮಗಳ ಮದುವೆ ಮಾಡಿಬಿಟ್ಟು ಒಬ್ಬ ಮಾರಾಯಣ ಆರಾಮ. ಮೂಳುಗಳೇ, ಹಳೆ ಮೂಳುಗಳೇ, ಮೂಳ. ಏ ಮೂಳ ನೀನಲ್ಲ ಮೂ, ನಮ್ಮ ಮೂಳುಗಳು ಹೋದ್ರು ಇವಾಗ. ಅವನಂದೆ ಏನ್ ಮಾಡಕ್ ಬಸಮ್ಮ? ಯಾವ ಕೆಲಸ ನೋಡಿದ್ರು ರಾಜಕಾರಣಿಗಳು ನಮ್ಮಂತರು ಬೇಕು. ಈ ಊರಾಗ ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ಹಿಡಿದು ಕುಂಡ್ರಿಗೆ ಸಂಬಳ ಕೊಡ್ಸೋದಕ್ಕೂ ನಾವೇ ಬೇಕು. ಗಂಡ ಸತ್ತು ಗಂಡ ಮುಂಡೆಯಲ್ಲಿ ಸಂಬಳ ಕೊಡ್ಸೋದಕ್ಕೂ ನಾವೇ ಬೇಕು. ಮತ್ತೆ ಎಲ್ಲರೂ ನಮ್ಮನ್ನ ಬೇಡ ಬಸಮ್ಮ. ನನಗೊಂದು ತಪ್ಪಾಗುತ್ತೆ. ಏನು ಗಂಡ ಸತ್ತು ಇದುವರೆಗೆ ಸಂಬಳ ಕೊಡುತ್ತಲ್ಲ, ಹೆಂಡತಿ ಸತ್ತು ಗಂಡಂದ್ರಿಗೆ ಯಾಕೆ ಕೊಡ್ಬಾರ್ದು? ಅವ್ರಿಗೇನು ದುಡಿಯಕ್ಕಾಗೋದಿಲ್ಲ ಗಂಡಸರಿಗೆ. ದುಡಿಯಕ್ಕಾಗತ್ ಬಸಮ್ಮ. ಪಾಪ ಒಳ್ಳೆ ವಯಸ್ಸಿನಾಗ ಏನ್ ಚೊತ್ತ ಬಿಟ್ಟಿರ್ತಾರ. ಮಕ್ಕಳು ಮರಿನ ಮದುವೆ ಮಾಡ್ಕೊಂಬಕ ಮಕ್ಕಳು ಮರಿ ವಯಸ್ಸಿಗೆ ಬಂದ್ಬಿಟ್ಟಿರ್ತಾರ. ಅದಕ್ಕೆ ಸರ್ಕಾರ ಸ್ವಲ್ಪ ಏನೋ 500,000 ರೂಪಾಯಿ ಕೊಟ್ರೆ ಅವ್ರಿಗೆ ಅನುಕೂಲ ಆಗೋದಿಲ್ಲ ಏನು ಬಸಮ್ಮ? ನಿಮಗೆ ಏನಂತ ಕೊಡ್ಬೇಕ್ರಿ? ಮುಂಡ್ರ ಅಂಡೆ ಅಂತ ಕೇಳ್ಕೊಡ್ಬೇಕಂದ್ರೆ ಬಸಮ್ಮ ಅವ್ರು ನಿಮ್ಮನ್ನ ಏನ್ ಗಂಡ ಸತ್ತಾರ ಅಂತಾರ, ವಿಧುವೆ ಅಂತಾರ. ಏನ್ ಸತ್ತಾರ ವಿದುರರು ಅಂತಾರ. ಹೇಗಾದ್ರೂ ಮಾಡಿ ಬಸಮ್ಮ ಈ ಕರ್ನಾಟಕದೆಲ್ಲರೂ ಇದರೆಲ್ಲರೂ ಕರ್ಕೊಂಡೋಗಿ ವಿಧಾನಸೌಧದ ಮುಂದೆ ನಾನು ಪ್ರತಿಭಟನೆ ಮಾಡ್ತೀನಿ. ಯಾಕೆ ಸಂಬಳ ಕೊಡಬಾರ್ದು ಅಂತ ಕೇಳ್ತೀನಿ. ಉಪವಾಸ ಸತ್ಯಾಗ್ರಹ ಹಾಕುದು ಬಿಡೋದಿಲ್ಲ ಬಸಮ್ಮ, ನಾವು ಬಿಡೋದಿಲ್ಲ. ನೀವು ಮದುವೆ ಮಾಡಿ ಯಜಮಾನ್ರೆ ಸಂಬಳ ಅಂದ್ಕೊಳ್ಳಿ. ನನಗೆ ನೆನಪಾಕೊಳ್ಳಿ, ಗಂಡು ಸತ್ತೈತಿ, ಗಂಡು ಮುಂದೆ. ಹೌದು ಹೌದಲ್ರಿ? ನನಗೆ ಬೇಕಾದ್ ಬಿಡು. ನನಗೆ ಸಂಬಳ ಬೇಕಿಲ್ರಿ. ಯಾರು ಕೇಳಕ್ ಹೋಗ್ಲಿ, ನಿನಗೆ ಯಾಕೆ ಬೇಕಮ್ಮ ಅಂತ ಕೇಳ್ತಾರೆ. ಗಂಡು ಸತ್ತಕ್ಕಿ ರೇಟ್ ಪುಂಡಿ ನಾವು ಒಬ್ಬಕ್ಕೆ ಬರೆಯಾಗಿರ್ತೀನಿ. ನನಗೆ ಯಾರ ದುಡ್ಡು ಹಾಕೋದಲ್ಲ, ತಂದು ಹಾಕೋದಲ್ಲ. ಯಾರಾಗ ಬಸಮ್ಮ ಬಹಳ ಕಷ್ಟ ಬಸಮ್ಮ. ಪಾಪ ನಿಂದನೆ ಹೆಣ್ಣು ಮಾಡ್ಕೊಂತೀನಿ. ನನಗಂತೂ ಬಹಳ ಸೋಸೆ. ನಮ್ಮಂತಾರೆ ಯಾರು ಮಾಡಂತ ನಮ್ಗೆ ಹಂಗಲ್ಲ ಬಸಮ್ಮ. ಈಗ ತಂಗುಳಿಗೆ ಹೆಣ್ಣುಗಳಿಗೆ ತರಕ ಬೇಕು, ಆ ಹೆಣ್ಣುಗಳಿಗೆ ತೊಳಕ್ ಬೇಕು, ಹಾಲು ಇಡಕ್ ಬೇಕು, ಡೈರಿಗೆ ಹೋಗಿ ಹಾಕಿ ಬೇಕು. ನಮ್ಮಂತಾರೆ ಯಾರನ್ನ ಒಬ್ಬರನ್ನ ಇಟ್ಕೊಂಡ್ರ ನಿನ್ಗೆ ಆಸರ ಹಾಲು ಇಟ್ಕೋಬೇಕು. ನೀವು ಇಟ್ಕೊಂಡ್ರೆ ಅನ್ಬೇಡಿ, ಆಸರ ಅಂತಂದ್ರೆ ಇಟ್ಕೊಂಡ್ರೆ ಇಲ್ಲ ನಮ್ಮ ಕಡೆ ಇಟ್ಕೊಬೇಕಂತಾರೆ. ಒಂದು ಆಳು ಇಟ್ಕೊಂಡ್ರೆ ನಿನ್ಗೆ ಆಸರ ಬಾಸರ ಹೋಗೋದಿಲ್ಲ ಬಸಮ್ಮ. ಬಹಳ ಕಷ್ಟ ಬಸಮ್ಮ. ನಿಂದೆ ನೀ ಹೆಂಗ್ ಮಾಡ್ಕೊಂತೀನಿ ನನಗೆ ಬಹಳ ಸೋಸೆ ಆಯ್ತು. ಅದೇ ಏನಿಲ್ಲ ಈಗ ಬಸಮ್ಮ ಸಂಬಳ ಏನು ಬರಂಗ್ ಮಾಡ್ತಿದ್ದೆ. ಇದನ್ನ ನಾವು ಸೆಟ್ರ ಮುಂದೆ ಹೇಳಿ ಅದು ಪಾಯಮ್ಮಣ್ಣ ಹಾಕಿ ಎತ್ತಿ ಕಿವಿಯಾಗ ಹಾಕೊಳ್ಳೋದು ಸುಡುಗಡೆ ಮಾಡಿದ್ದು ಅಕ್ಕೆ ಬರ್ತೇನೆ. ಅವ್ರು ದೊಡ್ಡವರು ದೊಡ್ಡ ಮಾಡ್ಕೊಂತ ಹೋದ್ರೆ ನಿಮ್ಮ ಹತ್ರ ನಮಗೆ ಬಿಡ್ತಾರೆ. ಏನ್ ಬಸಮ್ಮ ನಾನೇನು ಸಂಬಳ ಬರಂಗ್ ಮಾಡ್ತೋ
ಒಂದ್ 3 ಫೋಟೋ ತಕ್ಷಣ ಬಂದ್ಬಿಡು ಅರ್ಜಿ ಹಾಕ್ಬಿಡೋಣ. ನೀವು ಯಾರು ಕೇಳಿದ್ರು ಬರೀ ಇದ ಮಾತ ಹೇಳ್ತಾರ. ನಿನ್ ಹೊಲ ಐತೆ, ಮನಿ ಐತೆ, ಬಂಗಾರ ಐತೆ, ನಿನಗೆ ಯಾಕೆ ಸಂಬಳ ಬೇಕವ ಅಂತ ಕೇಳ್ತಾರ. ಬಸಮ್ಮ, ಹೊಲ ಇರ್ಲಿ, ಮನೆ ಇರ್ಲಿ, ಬಂಗಾರ ಇರ್ಲಿ, ಗಂಡನ ನೀನು ಇಲ್ಲ, ಗಂಡ ಇಲ್ಲದವರಿಗೆ ನಾ ಗಂಡ. ಸರ್ಕಾರದವರು ಗಂಡಿಲ್ಲ ಸಂಬಳ ಹಂಗ ಅಂತಂತೆ, ಗಂಡಿಲ್ಲದವ್ರು ಗಂಡಿದ್ದಂಗಿರ್ಲಂತಾರೆ, ಸರ್ಕಾರದವ್ರು ಸಂಬಳ ಕೊಡೋದು ಬಸಮ್ಮ. ಏನ್ ಚಿಂತೆ ಮಾಡ್ಬೇಡ, ಒಂದ್ 3 ಫೋಟೋ ತಕ್ಷಣ ಬಂದ್ಬಿಡು ಅರ್ಜಿ ಹಾಕ್ಬಿಡೋಣ. ಎಷ್ಟು ಒಳ್ಳೆ ಕೆದಿಗೆ ಬಸಮ್ಮ ನೀನು. ಬಸಮ್ಮ ನೀನು ಫೋಟೋ ತಕ್ಷಣ ಹೊತ್ತಾಗ ಇವೆಲ್ಲ ಎದೆ ಮೇಲೆ ಎದ್ದು ಕಾಣಂಗ್ ತೆಗಿಸಬೇಡಮ್ಮ. ಬಂಗಾರ ಸಾಮಾನಮ್ಮ. ಯಾಕಂದ್ರ ನೀನು ಇವರೆಲ್ಲ ಹಾಕಿ ತೆಗಿಸ್ಕೊಂಡ್ಬಿಟ್ಬಿಟ್ರೆ ಇದಕ್ಕೆ ಕಮ್ಮಿ ಐತೆ ಅಂತೇಳಿ ನಿನ್ನ ಅರ್ಜಿನ ಕಾಸು ಬಿಟ್ಟಾಗ ಬಿಸಾಕಿ ಬಿಡ್ತಾರ. ಫೋಟೋ ತೆಗಿಸ್ಕೊಂಡ್ಕೊಳ್ಳಿ ಹೆಂಗಿರ್ಬೇಕಂತೆ, ಈಗ ಸಾಯ್ತಿತ್ತು ಇನ್ನ ಸ್ವಲ್ಪ ಹೊತ್ತಿಗೆ ಸಾಯ್ತಿತ್ತು, ಅಥವಾ ಸತ್ತ ಹೋಗೈತೆ ನಿಮ್ಗೆ. ಯಾವನ ಎಲ್ಲೇನೋ ಬಸ್ ಸ್ಟ್ಯಾಂಡ್ಗಳಾಗ ಹೊಸ್ಕೊಂಡು ಕೂತ್ಕೊಂಡಿರ್ತಾವಲ್ಲ ಕೂದಲಾರಿ ಕಡೆ ಹಂಗಿರ್ಬೇಕು. ಚಿಂತಿನ ಮಾಡಕ್ ಹೋಗ್ಬೇಡ್ರಿ. ನೀವ್ ಹಿಂಗೆ ಹೇಳಿರಲ್ಲ, ಈ ಊಟಕ್ಕೆ ಪಡೆದಿರ್ತಾರ ನೋಡ್ರಿ ಸತ್ ಹೆಣಕ್ಕ, ನಾ ಹಂಗ ಕೂತು ಒಟ್ಟು ನನಗೆ ಸಂಬಳ ಬರೋದು ಮಾಡಿದ್ರೆ ಸಾಕು. ಸಂಬಳ ಬರಂಗ ಮಾಡ್ಕೊಂಬ ಸಮ್ಮ, ಆದ್ರೆ ಸ್ವಲ್ಪ ದುಡ್ಡು ಖರ್ಚಾಗ್ತದೆ ಬೇಕಾಗುತ್ತೆ ಖರ್ಚು, ಆಗ್ಲಿ ಬೇಕಾದಷ್ಟು ಖರ್ಚಾಗ್ಲಿ, ನೋಡಮ್ಮ. ಒಟ್ಟು ನನಗೆ ಸಂಬಳ ಬರುವಂಗಾದ್ರೆ ಸಾಕು. ನೋಡ್ಬಸಮ್ಮ, ಇಲ್ಲೊಂದು 1000, ಇಲ್ಲೊಂದು 500, ಇಲ್ಲೊಂದು 500, ಒಟ್ಟು ಒಂದು 3000 ರೂಪಾಯಿ ಖರ್ಚಾಗ್ತದೆ ನೋಡಮ್ಮ. ಸಂಬಳ ಬರಮಂತ ಸ್ವಲ್ಪ ಖರ್ಚಾಗ್ತದೆ. 3000? ಹೌದು. ಇದ್ಯಾ ದೊಡ್ಡ ಮಾತ್ರ, 3 ತಿಂಗಳು ಸಂಬಳ, ಆಮೇಲೆ ಮತ್ತೆ ಖರ್ಚು ಉಳಿದೋಗ್ಬಿಡ್ತೈತಲ್ರಿ. ಒಟ್ಟು ನೀವು ತಗೊಂಡ ಸಂಬಳ ಮುಂದಿನ ತಿಂಗಳು ಬರಂಗ ಮಾಡ್ತು, ಮೈ ತುಂಬಾ ಹಚ್ಕೊಂಡು ಮಾಡಿ ಬರ್ತಾವ, ನನಗೆ ಗಾಯದ ಬಿಟ್ಟು ಅಲ್ಲಮ್ಮ. ಮತ್ತೆ ಇದನ್ನ ಯಾರ ಮುಂದೆ ಹೇಳಕ್ ಹೋಗ್ಬೇಡ. ನಾ ಯಾಕೆ ಯಾರ ಮುಂದೆ ಹೇಳಕ್ ಹೋಗ್ರಿ? ಯಾಕೆ ಹೇಳ್ಬಾರ್ದಂತೀರಿ? ಯಾಕೆ ಹೇಳ್ಬಾರ್ದಂದ್ರೆ ನೀನು ಸಂಬಳ ಬರಂಗ ಮಾಡಿದ್ರ ಊರಾಗ ಗಂಡ ಸತ್ರ ಅನ್ಬಿಟ್ಟೆ ಎಲ್ಲರೂ ಬಂದು ಸೋತಿಕ್ಕಂಡರೆ ನನಗೆ ಮಾಡ್ರು, ಬಸಮ್ಮ ಬರಂಗ ಮಾಡಿದ್ರೆ ಅಂತೆಲ್ಲ ನನಗೆ ಮಾಡ್ರು, ಬಸಮ್ಮ ಬರಂಗ ಮಾಡ್ತಾರೆ ನನಗೆ ಮಾಡ್ರು, ನಾನು ಯಾರಿಗಂತ ಮಾಡ್ಲು ಬಸಮ್ಮ. ನನಗೂ ವಯಸ್ಸಾಯ್ತು, ಕೈ ಕಾಲ ಅರ್ತಿಡ್ತಾವ, ನೀರು ಗಂಡ ಬೇರೆ ಎಳಿತಾವ. ಏನೋ ನಮ್ಮ ಬಸಮ್ಮ, ನಾನು ಹಾಲು ಕೇಳಿದ್ರೆ ಕೊಡ್ತೀವಿ, ಮೊಸರು ಕೇಳಿದ್ರೆ ಕೊಡ್ತೀವಿ, ಮಜ್ಜಿಗೆ ಕೇಳಿದ್ರೆ ಕೊಡ್ತೀವಿ, ಬೆಣ್ಣೆ ಕೇಳಿದ್ರೆ ಕೊಡ್ತೀವಿ, ತುಪ್ಪ ಕೇಳಿದ್ರೆ ಕೊಡ್ತೀವಿ, ಮಜ್ಜಿಗೆ ಅಲ್ಲ ನಾನು ಏನು ಕೇಳಿದ್ರೆ ನೀನು ಇಲ್ಲ ಮಗನಿಗೆ. ಮನೆಗೆ ಮನೆ ಬಸಮ್ಮ, ಮನೆಗೆ ಅಂತ ಬಿಡು. ಅದಕ್ಕೆ ನಮ್ಮ ಬಸಮ್ಮ ಅಂತ ನೀನು ಮಾಡಕತ್ತೀನಿ. ನೀನು ಯಾವ್ದು ಮುಂದೆ ಹೇಳ್ಕೊ. ನನಗೆ ಸಂಬಳ ಬರುವಂಗ ಮಾಡ್ರೆ ಅಲ್ಲ ಬಸಮ್ಮ, ಹಂಗ ಓದ್ತಲ್ಲ ಹಾಲಿನ ರೊಕ್ಕ ಒಳ್ಳೇದಾಗ್ಬಿಟ್ಟಿದೆ, ನೀರಿಂದ ನಲ್ಲ. ನೀನು ಅದ್ರ ಕಾಳಜಿ ಬಿಟ್ಬಿಡು ಬಸಮ್ಮ. ಇದ್ರಾಗ 10 ಪೈಸೆ ತಿಂದ್ರೆ ನೀನು ಪಾಷಾಣ ತಿನ್ನಂಗಂತ ಹೇಳ್ತಾರೆ. ಬಸಮ್ಮ, ಈ ಫೋಟೋ ತೆಗೆಸ್ಕೊಂಡ್ಬಿಟ್ಟಾಗ ಸುಮಾರು ರಾತ್ರಿ 10-10ವರೆಗೆ ಬಂದು ಅಜ್ಜಿನೆಲ್ಲ ರೆಡಿ ಮಾಡಿಟ್ಟಿರ್ತ. ನೀನು ಆಧಾರ್ ಕಾರ್ಡ್ ಜೆರಾಕ್ಸು, ID ಕಾರ್ಡ್ ಜೆರಾಕ್ಸು, ಏನಮ್ಮ ರೇಷನ್ ಕಾರ್ಡ್ ಜೆರಾಕ್ಸು ಎಲ್ಲ ತಂದು ಕೊಟ್ಟು 70 ಹೊತ್ತು ಹೋಗ್ಬಿಡು. ಅದೇ ಹೇಳಿದ್ನಲ್ಲ, ನೀನು ಅಗಲ ಬರ್ತೀವಿ, ಅವನ ನಡ್ಕೊಂಡು ಬರ್ರ ಬರ್ತೀವಿ, ನಿನ್ನ ಗೆಳತಿ ಬಂದು ಎದಕ್ಕಂತ ಕೇಳ್ತಾಳ. ಹಿಂಗೆ ಮತ್ತೆ ಏನು ಹೇಳ್ತೀವಿ? ತಡ್ಲಿಕ್ಕೆ ನಾನು ಬರ್ತಂತ ಇನ್ನೊಬೇಕು ಬರ್ತಾಳ, ನಿಂದ ಇನ್ನೊಬೇಕು, ನಿನ್ನ ಸಾಲು ಬರ್ತಾರ, ಆಮೇಲೆ ನಿನ್ನ ಬಿಟ್ಟು ಅವ್ರು ಮಾಡ್ಬೇಕಾದಕ್ಕೆ ಮತ್ತೆ ನಿನ್ನ ಮಾಡ್ಲ ನೆರಿಬೇಕ ಮಾಡಿ ಇವತ್ತು ಅಲ್ಲ ಬಸಮ್ಮ, ಹಂಗ ಹೋಗ್ತೀವಲ್ಲಮ್ಮ. ಮತ್ತೇನಿಲ್ಲ, 5 ರೂಪಾಯಿ ಮಣ್ಣು ಹಾಕಿ ಸಂಬಳ ಬರೋ ತನಕ ಇದು ಏನಂತ ಅದನ್ನು ಕೇಳಿದ್ರೆ ಆತ.
ಒಂದೇ ಏಟ್ಗೆ 3,000 ರೂಪಾಯಿ ಕೊಡೋದವ್ರು ಎಲ್ಲಿದ್ರೆ ಕೊಡದಂತ ಏನಪ್ಪ ಮಗನ ಎಲ್ಲಿಗೆ ಹೊಂಟೇನಪ್ಪ ಏನ್ ಹೇಳ್ರಿ ಸೆಟ್ರು ತೋಟಕಾಯಿ ಬೇಬಿ ಅಂತ ಹೇಳಿದ್ರು ಅದಕ್ಕ ಹೊಂಟಿಡ್ರಿ ಮಾನ್ಕಾಯಿ ಚಕ್ಕಿ ಹಿಡ್ಬಿಟ್ಟವ ಈಗ ಬೇರೆ ಸಾಲಿ ರಜೆ ಬಿಟ್ಟೈತೆ ಹುಡುಗರು ಹಾಕೋತಾವ ಹೋಯ್ ಬಾ ಅಂತ ಹೇಳ್ತೀರಿ ಅದಕ್ಕ ಹೊಂಟಿನಿ ಅಲ್ಲಪ್ಪ ಇವತ್ತು ಪಾಠ ನಡೆಯಲ್ಲಪ್ಪ ಏ ಹಂಗೆ ನಿಲ್ಬಿಡ್ರಿ ನಡಿತೈತೆ ಎಷ್ಟೋ ಬೇರೆ ಹೋಟ್ಲಾಗ ಹೋಗಿ ಉದ್ರ ಸುದ್ದಿ ಹೇಳಿ ಟೀ ಕುಡ್ದು ರೊಕ್ಕಿಸ್ಕೊಂಡಿವಿ ಏ ಹಂಗೆ ನಿಲ್ಬಿಡ್ರಿ ಏನ ಐತೇನ ಕೆಲ್ಸ ಏನಿಲ್ಲ ತಮ್ಮ ಇಲ್ಲ ಈ 20 ರೂಪಾಯಿ ಖರ್ಚಿಟ್ಟೈತಮ್ಮ 20 ರೂಪಾಯಿ ಏ ನಡೆದಲ್ ಬಿಡ್ರಿ ಈಗ ನಿಮ್ ಕಾಲ ನಡ್ತೈತ್ರಿ ಅವಾಗ ಪ್ಯಾಕೆಟ್ ಇದ್ವು ಈಗ 50 ರೂಪಾಯಿ ಆದ್ರೆ ಏನೋ ಅರ್ಥ ಬರ್ತತೆ ಇದು 20 ನಡೆಯಕಲ್ ಬಿಡ್ರಿ ಅಲ್ಲ ನಡೆದಲ್ ಹೌದ್ ತಮ್ಮ ಕುಡುಕರು ನಾವು ಏನಮ್ಮ ನನಗೆ ಗೊತ್ತಾಗ್ತದೆ ಸರ್ಕಾರದವ್ರು ಯಾವುದೇ ಬಜೆಟ್ ಮಾಡಲು ಈ ಬ್ರಾಂಡಿ ಮೇಲೆ ಸರಾಯಿ ಮೇಲೆ ಹಾಕಿ ಬಿಡ್ತಾರಪ್ಪ ಮಾರ್ರೆ. ಸಾಲ ಮನ್ನಾ ಮಾಡಿದ್ರೆ ಇದ್ರ ಮೇಲೆ ಹಾಕದೆ ಇನ್ನೊಂದು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಇದ್ರ ಮಂದಿ ಹಂಗಾಗಿ 10 ರೂಪಾಯಿ ಕೂತ್ ಪ್ಯಾಕೆಟ್ ಕುಡಿದು ಮಕ್ಕಳು ಈಗ 100 ರೂಪಾಯಿ ಕೊಟ್ಟು ನಿಶಾಗ್ಲಾರ್ದಂಗೆ ಮಾಡ್ಕೊಂತ ಸರ್ಕಾರ ತಗತ್ತಮ್ಮ 50 ರೂಪಾಯಿ ತಗಲ್ಲ ಅರ್ಧ ಕೊಡು ಹಾ ಈಗ ಆಟ್ ನೋಡ್ರಿ ಹಾ ಏನೇನೈತ್ರಿ ಹೇಳಪ್ಪ ಇವಾಗ ಇಲ್ವಾ ಈ 3,000 ರೂಪಾಯಿ ಇದಾವಲ್ಲ ಇದನ್ನ ಡಬ್ಬಲ್ 7 77 ಗದ ಮೇಲೆ ತಮ್ಮ ಹಬ್ಬಾ ಇಷ್ಟೊಂದು ಒಂದೇ ನಂಬರ್ ಏನಪ್ಪ ಪರ್ಫೆಕ್ಟ್ ನಂಬರ್ ಸಿಕ್ಕತ್ತಲ್ಲ ಎಲ್ಲೆಲ್ಲಿ ಪುಸ್ತಕಂಗಿಲ್ಲ ನಾನೇನು 50 ರೂಪಾಯಿ ಕೊಟ್ಟಿನಲ್ಲ ಖರ್ಚಿಗಾರ ಇಟ್ಕ ಇಲ್ಲದ್ರೆ ಅದಕ್ಕೆ ಹಾಕಂಗಿದ್ರೆ ಹಾಕೋ ಮುಂದೆಲ್ಲ ಸಿಕ್ಕಿ ನಾನು ನಂಬರ್ ಬಂದು ರೊಕ್ಕ ಎಣಸ ಹೊತ್ತಾಗ 10 ಗಂಟೆ ಕುಂತ್ಕೊಂಡಿಗೆ ತಿಕ್ಕ ನನ್ನ ಕೈಲಿ ರೊಕ್ಕ ಕೊಟ್ರಪ್ಪೋ ನಾನು 10 ರೂಪಾಯಿ ಹಾಕಲ್ಲ ಅಂತ ಹೇಳಿ ಹೋಯ್ತು ಅಂತ ಕುಂತ್ಕೊಂಡಿ ತಮ್ಮ ನೋಡು ನಿನ್ನ ಇಚ್ಛ ಅಷ್ಟು ಗ್ಯಾರಂಟಿ ಐತೇನಪ್ಪ ಇದು ಏ ತಮ್ಮ ಬಳ್ಳತನ ಭಕ್ತಬಾರ್ದು ಮಕ್ಕಂಡು ಹಿಡಿದಿನಲ್ಲಿ ತಮ್ಮ ಎಲ್ಲೆಲ್ಲಿ ಪುಸ್ತಕ ಹೋಗಿಲ್ಲ ಅಲ್ಲ ಚಾಟ ಹಾಕ್ಕೊಂಡ್ಬೇಕು ನೋಡಿನಿ ಹಾ ಏನ ತಮ್ಮ ನೋಡು ನಾನು ಹೇಳಿಲ್ಲ ನೀನು 50 ರೂಪಾಯಿ ಖರ್ಚಿಗಾರ ಇಟ್ಕ ಇಲ್ಲದ್ರೆ ಅದಕ್ಕೆ ಹಾಕಿದ್ರೆ ಹಾಕೋ ಎಂತಮ್ಮ ಏ ಯಾವಾಗ ನೋಡ್ರಿ ಗ್ಯಾರಂಟಿ ಗ್ಯಾರಂಟಿ ಅಂತ ಯಾವಾಗ ಕೂಡ ಬಂದಿಲ್ ಬಿಡ್ರಿ ಅಲ್ಲಪ್ಪ ಇದು ರೊಕ್ಕ ನಿಂದ ನಂದ ಏ ನಿಂದ ಬಿಡಪ್ಪ ಮತ್ತೆ ನಾನೇ ಹೇಳ್ದಟ್ ಮಾಡು ಏ ಏನೋ 4 ನಂಬರ್ಗೆ ಹಾಕಿದ್ರೆ ಯಾವ್ದೋ ಒಂದು ಬರ್ತಂತ ಹೇಳಿನಪ್ಪ ಏ ಹಾಕ್ ಬಿಡಪ್ಪ 4 ನಂಬರ್ಗೆ ಹಾಕಿದ್ರೆ ಏನ್ ಬರ್ತಾರೆ ಎಲ್ಲ ಚಿಲ್ಡ್ರ ಬರ್ತದೆ ನಮ್ಗೆಲ್ಲ ಕಟ್ ಬಾಂಡ್ ಬರ್ಬೇಕಲ್ಲ ಏ ಹಾಕ್ ಬಿಡಪ್ಪ ಏನಂದಿಲ್ಲಪ್ಪ ನಂಬರ್ 20 ಏನಪ್ಪ 27 ಹಾಳು ಮಾಡಿ ಕುಂತ್ಕೊಂಡಿದ್ವಿ 77 ಡಬ್ಬಲ್ 7 ಡಬಲ್ 7 ಏನಪ್ಪ ಬಿಡಪ್ಪ ನೀನು ನಿಮ್ದು ಯಾಕೆ ನನಗೆ ಸ್ವಲ್ಪ ಅನುಮಾನ ಕಾಣ್ತದೆ ಕೈ ಮೇಲೆ ಬರ್ತೀನಿ ಏ ಬಂದ್ಬಿಡಪ್ಪ 77 ಕಾಕು ನಾನು ಇಲ್ಲೇ ಹೋಟೆಲ್ದಾಗ ಇರ್ತೀನಿ ನಾನು ಟೀ ಕುಡ್ಕಂತ ಚೀಟಿ ಬರ್ಸ್ಕೊಂಡ್ ಬಂದ್ಬಿಡು ಆತ್ರಿ ಹಾ ಹಂಗ ಹೋಗವತ್ತ ಎಲ್ಲಾರು ಊರ್ ತುಂಬ ಹೇಳ್ತಂತ ಬಿಡಲ್ಲ ತಿಕ್ಕೈನವ್ರು 77 ಹಿಡ್ದಾರ ತಿಕ್ಕೈನವ್ರು 77 ಹಿಡ್ದಾರ ಅಂತ ಹೇಳ್ತಂತ ಬಿಡ ಊರಂಬೂರ ಎಲ್ಲಾರು ಸಾಕಾರ ಆಗ್ಬಿಡ್ರಿ ನನ್ನ ಹೆಸರು ಆಗಲ್ರಿ ಆಗಲ್ರಿ ಹ್ಮ್ ಆಗಲ್ರಿ ಹೋಗು ಓದ್ತೇನ್ರಿ ತಿಕ್ಕೈನವ್ರು 77 ಹಿಡ್ದಾರ ಅಂತೇಳಿ ಊರ್ ತುಂಬ ಹೇಳ್ತಂತ ಹೋಗು ತಿಕ್ಕೈನವ್ರು 77 3,000 ಹಾಕಾರಂತ ಯಾರ ಮಂದಿ ಹೇಳಕ್ ಹೋಗ್ಬಿಡಪ್ಪ ಎದಕ್ಕಪ್ಪ ಅಯ್ಯೋ ಎದಕ್ಕಂದ್ರೆ ನಮ್ಮ ಊರ್ ತುಂಬ ಸಾಲ ಇರ್ತಾವಪ್ಪ ಅಲ್ಲಪ್ಪ 3,000 ರೂಪಾಯಿ ಓಸಿ ಹಣಕ್ ಬರ್ತ ಕೊಟ್ರಕ್ಕ ಕೊಡಕ್ ಬರಕಲ್ಲ ಅಂತ ನೋಡು ಮರಂಗ್ ಬರ್ತಾರ ನೀರು ವಚನ ಮುಂದಿದ್ರೆ ಹೇಳ್ತೇವೆ ನಿಮ್ಮ ಸಾಲಕ್ಕೆ ನಾನು ವರ್ಷ ಬಿಡಪ್ಪ ಮತ್ತೆ ಎಷ್ಟು ಶಾಣೆ ತಗಿ ನೋಡು ಒದಿಗ್ ಬೀಳಂದ್ರೆ ಬೇಡ ಮುಂಚೆ ಆಯ್ತು ಬಿಡಪ್ಪ ಗೊತ್ತೇನ್ರಿ ಹಂಗ ಗೊತ್ತೇನ್ರಿ ಮತ್ತೇನಪ್ಪ ಅವ್ನು ಓಸಿ ಬರೋ ಮುಂದೆ ನನ್ನ ಹೆಸರು ನಂದಂತ ಹೇಳ್ಕೊಬಿಡಪ್ಪ ಎದಕ್ಕಪ್ಪ ಯಾಕಂದ್ರೆ ಅವನು ಹಳೆ ಬಾಕಿ ಐತಿ ಹೊರಕೊಂಡ್ಬಿಡ್ತಾನೆ ಆಯ್ತು ಬಿಡಪ್ಪ ನೀನ್ ಕೊಟ್ರೆ 50 ರೂಪಾಯಿಗೆ 5 ರೂಪಾಯಿ ಕೆಲಸ ಹೇಳ್ತೀಯಲ್ಲ ಮರ ನೀನು ನೀನೇನು ರಾಜಕಾರಣಿಗಳು ಮುದಿರ್ ಸಂಬಳ ರಣಮುನಿಯರ್ ಸಂಬಳ ಈಗ ಮಾಡ್ತಾರಂತ ನಾವೇನು ನಿಮ್ಮ ಮಾತು ಕೇಳಕ್ ಬಂದ್ಬಿಡ್ರೆ ಏಪ್ಪ ಏನಪ್ಪ 500 ರೂಪಾಯಿ ಕೆಲಸ ಹೇಳಕ್ ಬಂದ್ಬಿಡಿ ಬರ್ತೀನಿ ಬಿಡಪ್ಪ ಬಡ ನಾವು ನಿಂದು ರೊಕ್ಕ ಇಷ್ಟು ರೊಕ್ಕ ಹೆಂಗ್ ಬಂತಲ್ಲ ಅಂತ ಏನ್ ಹೇಳ್ಬೇಕಪ್ಪ ನಾವೇನ್ ಬಡವ್ರಂದ್ರೆ ಅಷ್ಟು ತಾಚಾರೇನಪ್ಪ ಮೈಯಾಗ ಹೆಂಗೈತಪ್ಪ ನನಗೆ 3,000 ರೂಪಾಯಿ ಓಸಿ ಹಾಡಂಗ ಯೋಗ್ತಿಲ್ಲ ನಮ್ಗೆ ಅಂತ ಸ್ವಲ್ಪ ಗದರ್ಸಲ್ಲ ಹೋಗಿ ಹಂಗಾರ ಅರ್ಧ ಹಾಕ್ಯಾಡ ಹೋಗ್ಬಿಡ್ಲೇನಪ್ಪ ಇಲ್ಲಿ ತಾಪ ಹೋಗಿಪ್ಪ ನೀನು ಸರಾಯಿ ಕುಡಿಯೋಕೆ ಬಾಯಿ ಹಚ್ಚಿದ್ರೆ ನಿನಗೆ ಅರ್ಧಂಗೆ ನಡೆದಲ್ಲ ಆ 3,000 ಆಗತಕ್ಕನ ಆತ್ಮ ಬಾ ಇತ್ತು ಬಾ ಅಂತ ಎಲ್ಲ ಕರ್ಸಂಡು ಅಲ್ಲೇ ರಾತ್ರಿ ಉಳ್ಳಾಡಂಗದಿಗೆ ನಾನು ಬೇರೆ ತಕ್ಕ ಬರ್ತು ರೊಕ್ಕ ಕೊಟ್ಟು ಹೋಗ್ಬಿಡಪ್ಪ ಕೆಮ್ದಂಗ್ ಹೋಗಿ ಬರ್ಸಂಡ್ ಚೀಟಿ ಬರ್ಸಂಡ್ ಬಂದ್ಬಿಡ್ತನಪ್ಪ ಹೋಗ್ಲಿ ಏನಪ್ಪ 20 ಏನಪ್ಪ ಭಯ್ಯ ಬರ್ದಿ ನೋಡಪ್ಪ 70 70 ಏನು ಇಲ್ಲ ಹೋಟ್ಲ ಟೀ ಕುಡ್ಕೊಂತಿರ್ತೀನಿ ಬಾ ಅಲ್ಲೇ ಇರಪ್ಪ
ನೀನ್ ಆ ಮುಂದಿನ ಸಂಬಳ ನೀನು ಯಾರ 2 ಮುಂದಿನ ಮನೆಗೆ ಹಾಕೊಂಡ್ಬಿಟ್ಟಿಯ ಮಾರ ಏ ಅಲ್ಲೇ ಇರ ಫೋನ್ ಏ ಗೊತ್ತಂದ್ರೆ ಹಬ್ಬ ಈ 3,000 ರೂಪಾಯಿಗೆ ನಾಳಿದ್ದು 3 8 24 2,40,000 ರೂಪಾಯಿ ಬರ್ತಾವ. ಈ 2,40,000 ರೂಪಾಯಿನ 62ಕ್ಕೆ ಹಾಕಿದ್ರೆ ಎಣಿಸಲಾರಷ್ಟು ರೊಕ್ಕ. ಆ ಎಣಿಸಲಾರಷ್ಟು ರೊಕ್ಕ ಇದು 93 ತಪ್ಪಿದ್ರೆ ಶೆಟ್ಟಿನೇ ಕೊಡ್ಕೊಂಡು ಊರಿಸಿ ಬಿಡಿಸು. ಆಹಾ ಆಹಾ ದುಡಿಯದೇ ದೊಡ್ಡವರನ್ನ ಮಾಡ್ಲಿಕ್ಕೆ ಎಂತ ಆಟ ನಿರ್ಮಿಸಿದೆಯೋ ಪುಣ್ಯಾತ್ಮ ರತನ್ ಲಾಲ್ ಕತ್ರಿ. ದಂಡಲಂಡೇ ದಂಡ. ಅಲ್ಲ ಬಸಮ್ಮನ ರೊಕ್ಕ ಇಲ್ಲೇ ಬಸ್ ಅಂದ್ರೆ ಟೀ ಕುಡಿಯಕ್ಕೆ ಸುತ್ತ ಎಲ್ಲ ಇರೋದೊಂದು 50 ರೂಪಾಯಿ ಹಂಗೆ ತೆಗ್ಕೊಂಡು ಯಾವ ಹೋಟೆಲ್ದಾಗ ನೋಡಿದ್ರು ಬಾಕಿ. ಏನ್ ಮಾಡ ಇಂಥ ಬಸಮ್ಮಂತ ಬಕ್ರಗಳು ನೀಸ್ಕೊಂಡು ಸಿಗ್ತಾರ. ದಿನಾಲಿ ಬಂದು ಹೊಳತಿಗೆ ಅವಸರ ಕಾರ್ಡ್ ಮಾಡಿಸ್ತಿದ್ದ ಎಲ್ಲರ ಅಧ್ಯಕ್ಷ ಬರ್ತಾರೆ. ನನಗೆ ಯಾರು ಮಾಡಿಸೋಡ್ರ ಅಂತ ಅಂತಿಗೆ ನಾನು ಇವತ್ತು ಬಳ್ಳಾರಿಗೆ ಇವತ್ತು ಫುಡ್ ಆಫೀಸರ್ನ ಕಮ್ಮು ರೊಕ್ಕ ಕೊಟ್ಟರೆ ಮಾಡಿಸ್ಕೊಂಡ್ ಬರ್ತವೆ. ಶಾಂತಿ, ನಿನಗೆ ಈಗ ಆಗ್ಬಾರ್ದಾಗಿತ್ತು. ಆಗಿದೆಯಲ್ಲ, ಆಗ್ಬಾರ್ದಿತ್ತು ಅಂತ ಹೇಳೋದಕ್ ಬರುತ್ತೆ, ಆಗಿಲ್ಲ ಅಂತ ಹೇಳೋದಕ್ ಸಾಧ್ಯನಾ? ಏನಾಗ್ಬೇಕು ಅದೆಲ್ಲ ಆಗ್ಲೇಬೇಕು. ಅವನ ನಿಯಮವನ್ನ ತಪ್ಪಿಸೋದಕ್ಕೆ ಯಾರಿಂದ ತಾನೇ ಸಾಧ್ಯ ಇದೆ? ನೀನು ಸುಟ್ಕೊಂಡದ್ದನ್ನ ಕೇಳಿ ನನಗಂತೂ ಬಹಳ ವ್ಯಥೆ ಆಯ್ತು. ಮೊದಲಿನಂತೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರಂತೆ. ಕೇವಲ ಸಮಾಧಾನಕ್ಕಿರ್ಬೇಕು. ಸುಟ್ಟ ಬೆಂಕಿ ತನ್ನ ಗುರುತು ಬಿಡ್ಲಾರ್ದೆ ಹೇಗೆ ಹೋಗುತ್ತೆ ಹೇಳು? ಇದೇನು ಅಂಗವಿಕಲತೆ ಅಲ್ಲವಲ್ಲ? ಅದು ಗಂಡಿಗೆ ಮಾತ್ರ. ಹೆಣ್ಣಿಗೆ ಈ ಸಮಾಜದಲ್ಲಿ ಕುರೂಪ ಕೂಡ ಒಂದು ಅಂಗವಿಕಲತೆ ಇದ್ದ ಹಾಗಿದೆ. ನಿನ್ನ ಮುಖದಲ್ಲಿರುವ ಸುಟ್ಟು ಗಾಯದ ಕಲೆ ನಿನ್ನನ್ನ ಕುರೂಪಿಯನ್ನಾಗಿ ಮಾಡಿದರು. ನಿನ್ನ ನಡೆನುಡಿಗಳು ಬಹಿರಂಗದ ಕುರೂಪವನ್ನ ಮರೆಸಿ ಅಂತರಂಗದ ಸೌಂದರ್ಯವನ್ನ ಸಾರುತ್ತಿವೆ. ಬಾಹ್ಯ ತಳುಕಿನ ಮುಂದೆ ಅಂತರಂಗದ ಹೊಳಪಿಗೆಲ್ಲಿದೆ ಬೆಲೆ ಹೇಳು? ಬಲ್ಲವರಿಗೆ ಗೊತ್ತು ಬೆಲ್ಲದ ಸವಿಯು ಅನ್ನುವ ಹಾಗೆ ನಿಜವಾದ ಬೆಲೆಯ ಸೆಲೆ ಎಲ್ಲಿದೆ ಎನ್ನುವ ನೆಲೆ ಅರಿತವನೇ ಮನುಷ್ಯ. ದುಷ್ಟಗುಣದ ರೂಪವಂತರು ಗುಣದಿಂದ ಕುರೂಪಿಗಳಲ್ಲವೇ? ಇಲ್ಲವೇ ಇಲ್ಲ ಅಂತ ನಾನು ಹೇಳಿಲ್ವಲ್ಲ. ಆದ್ರೆ ನಮ್ಮ ತಂದೆಯಂತೆ ಹೃದಯದಿಂದ ನೋಡಬಲ್ಲವರು ಇದ್ದಾರೆ. ಅಂಥವರಿಗೆ ಅಪಮಾನಗಳೇ ಹೆಚ್ಚು ಈಗಿನ ಕಾಲದಲ್ಲಿ. ಅಪಮಾನ ಅಪಹಾಸ್ಯ ಕೇವಲ ಅಲ್ಪಕಾಲ. ಯಾವುದು ಅಲ್ಪಕಾಲ? ಕ್ಷಣಕಾಲದ ಬೆಂಕಿ ದೀರ್ಘಕಾಲದ ನೋವನ್ನ ಬಿಟ್ಟು ಹೋಗ್ಲಿಲ್ಲ. ಅನುಭವದ ಮಾತಿದು. ಆದದ್ದನ್ನೇ ಆಗಬಾರದಿತ್ತು ಎಂದು ಕೊರಗುವುದು ಮುಂದಿನ ಬದುಕಿಗೆ ದಾರಿಯಲ್ಲ. ಕತ್ತಲೆಯಲ್ಲಿರುವವರಿಗೆ ದಾರಿ ಯಾವುದು? ಕಲ್ಲು ಮುಳ್ಳಿನ ಕೊಂಪೆ ಯಾವುದು ಹೇಳಿ? ದಾರಿ ಕಾಣುವುದು ಕತ್ತಲೆ ಕಳೆದು ಬೆಳಕು ಬಂದಾಗ. ಬೆಳಕಿಗಾಗಿ ಕತ್ತಲೆ ಕಳೆಯುವವರೆಗೂ ಕಾಯಬೇಕು, ತಾಳಬೇಕು. ತಾಳ್ಮೆ ಮನುಷ್ಯನನ್ನ ಬಾಳಿಸುತ್ತದೆ, ಬಾಳು ಬೆಳಕಾಗಿಸುತ್ತದೆ. ಅಂಥ ಸುದಿನಗಳು ನನ್ನ ಜೀವನದಲ್ಲಿ ಬಂದ್ರೆ ನನಗಿಂತ ನಮ್ಮ ತಂದೆಗೆ ಹೆಚ್ಚು ಆನಂದ ದಿನಗಳು. ಅಂಥ ದಿನಗಳು ನನ್ನ ಬಾಳಿನಲ್ಲೂ ಬರಬಹುದೇ? ಬರಬಾರದೇಕೆ? ನಿನ್ನನ್ನ ಅತಿಯಾಗಿ ಪ್ರೀತಿಸುವ ಸದ್ಗುಣಿಯೊಬ್ಬ ನಿನ್ನ ಬಾಳ ಸಂಗಾತಿಯಾಗಿ ಬಂದಾಗ ದುಃಖದ ಕತ್ತಲು ಪ್ರಕಾಶದ ನಗುವಾಗದಿದ್ದಿದೆ. ಎಂಥ ಸುಂದರ ಕಲ್ಪನೆ ನೋಡಿ. ಸಹಜವಾಗಿ ಹೇಳಿ ವ್ಯಂಗ್ಯಬೇಕೆ? ಮುಖದಲ್ಲಿರೋ ಈ ವಿಕಾರದ ಗುರುತು ಸಹಜತೆಗಿಂತ ಎಂಬತ್ತೇ ಸರಿ ಹೋಗುವುದಿಲ್ಲ. ಬಹಳ ನೊಂದಿದೆಯಾ? ಆದರೆ ಅದನ್ನೇ ಅತಿಯಾಗಿ ಮನಸ್ಸಿಗೆ ಹಚ್ಚಿಕೊಳ್ಳದೆ ಮೊದಲಿನಂತೆ ನಗು ನಗುತ್ತಾ ಇರು ಶಾಂತಿ. ನಿನ್ನ ನಗುವನ್ನ ನಾನು ಇಷ್ಟಪಡ್ತೇನೆ. ಆದರೆ ನಿನ್ನನ್ನು ನಿಮ್ಮ ಮಾತುಗಳನ್ನ ನಾನು ಕೂಡ ಇಷ್ಟಪಡ್ತೀನಿ. ಆದ್ರೆ ಬೇಡ ಬಿಡಿ. ಶಾಂತಿ,
ಗಂಟೆ ಆದ್ರೆ ಬರಬಾರ್ದು ಏನು ನಮಗೆ ಅಧಿಕಾರ ಇಲ್ಲ ಅಂತ ನಮ್ಮನ್ನು ಯಾರು ಸೇರ ಮಾಡಬಾರ್ದು ಕರಿಯಾಕ್ ಹೋದವನು ಬರ್ಲಿಲ್ಲ ಅವರು ಬರ್ಲಿಲ್ಲ ಇವರು ಬರಲಿಲ್ಲ ಅಂತ ಕಾದ್ ಕೊಟ್ರೆ ನಮ್ಮನ್ನು ನಾವ ಮಾಡ್ಕೋಬೇಕಾಗ್ತದೆ ಏನು ಕಾಲ ಏನು ಕಥೆ ಏನ್ ಮರ್ಯಾದೆ ಇಲ್ಲ ದೊಡ್ಡರಾರ ಸಣ್ಣರಾರ ಏನ್ ಕೇಳ್ದಂಗ ಆಗಿದೆ ಅವರಲ್ಲ ಹೋಗಲ್ಲ ನಾವು ಮಾಡ್ಕೊಂಡು ಇರುವಲ್ಲ ಮತ್ತೆ ಏನ್ ಮಾಡ್ಬೇಕು ಬಾರಪ್ಪ ದಣಿ ಈ ಬಂದೇನ ಈ ಬರ ಟೈಮ್ ಸಿಕ್ಕ ನಿನಗೆ ಉಡ್ರೆ ಇಲ್ರಿ ನಿಮ್ಮನಿಗೆ ಅಂತ ಹೊಂಟಿದ್ದ ದಾರ ಗೌಡ್ರ ಅರ್ಜೆಂಟ್ ಅಂತ ಕರ್ಕೊಂಡು ಹೋದ್ರಪ್ಪ ಹೌದಪ್ಪ ಹೌದಪ್ಪ ಗೌಡ್ರು ಕಲ್ಬಿಟ್ರು ನೀವು ದೊಡ್ಡ ದಣಿಯರು ಹೋಗ್ಬಿಟ್ರಿ ನಾವು ಅಧಿಕಾರಿಗಳು ನೀವು ಬರೋದನ್ನ ಕೈಗೊಂಡು ಬಿಟ್ಟಿರ್ತೀವಿ ಹಾಗೆ ಕಂತಿರ್ಬಿಡ್ರಿ ಗೌಡ್ರ ಸ್ವಲ್ಪ ಅವ್ರಲ್ಲಿ ಕಿಸ್ಮಾಡಲಿ ಮೊದಲು ಗದ್ದ ಮಾಡಲಿ ಇಲ್ಲಿಗೆ ಬಹಳ ಒತ್ತಾಯತೆ ಸ್ನಾನ ಮಾಡ್ಬೇಕು ಪೂಜೆ ಮಾಡ್ಬೇಕು ಊಟ ಮಾಡ್ಬೇಕಲಿ ಹನ್ನೊಂದು ಹಾಕತ್ತೈತಿಲಿ ಹೊಟ್ಟೆ ಕೆಲ್ತೈತಿಲಿ ಪಾತ್ರೆ ಕೂಡ್ರಿ ಈಗ ತಾನ ಮುಗಿಸ್ಬಿಡ್ತೀನಿ ಅಲ್ಲಿ ಇಲ್ಲಿ ಕೆತ್ತಿದ ಮಂಡಗೆ ತಗೊಂಡು ಚರ್ಮ ಸುಲಿಬೇಡಲಿ ಅಪ್ಪ ಚರ್ಮ ಹೆಂಗ್ ಸುಲಿಯಾಕ್ ಬರ್ತೈತ್ರಿ ಅಲ್ಲ ತೆಗಿಬೇಡಲಿ ಕತ್ತಿ ತೆಯ್ಯ ಕತ್ತಿ ಆತ್ರಿ ನೀವು ಕೂಡ್ರಿ ಈಗ ತಾನ ಮುಗಿಸ್ಬಿಡ್ತೀನಿ ಏಯ್ ಅಪ್ಪ ರತ್ನಗಂಬಳ ಹಾಕಿದ ಏಯ್ ಎಲ್ಲೆಲ್ಲಿ ನಾಯಿಗಳಲ್ಲಿ ಹಾಕಿದ್ದು ಇವ್ರಿಗೆ ಗೋಡೆಗಳಿಗೆ ಹಾಕಿದ್ದು ಲೇ ಅದ್ರ ಪೂಲ ನೋಡಿ ಹಂಗಾರೆ ಗೊತ್ತಾ ಏಡಿ ಮುಳಿದಂಗೆ ಅಪ್ಪ ನನಗೆ ಅದ್ರ ಮೇಲೆ ಸುಂದರ ಆಗದಲ್ಲ ಲೇ ಆಲೆ ವಯಸ್ಸಾತಿ ಮೀನುಗಂಡು ಹೇಳ್ತೇವ ಮಣಕಾಲದ ಆಲೆ ಶಕ್ತಿಲ್ಲ ಲೇ ಚೇರ್ ಹಾಕಲ್ಲ ಚೇರು ತೆಗೀರಿ ಅಪ್ಪ ಸ್ವಲ್ಪ ಕೂಡ ಚುರುಕ್ಕಂದ ಗಡ್ಡ ಮಾಡ್ತೇನ್ರಿ ಅರ್ಸ ಗುಡ್ಡ ಇಷ್ಟಂಗ ಆತೇನೆ ನನಗೆ ನೀವು ಗುಡ್ಡ ಏನು ಇಳಿಸಿದ್ರಿ ನಮಗೆ ಓಡಿಸ್ ನೋಡಪ್ಪ ಇವಾಗ ಶುರು ಮಾಡಲಿ ಸ್ವಲ್ಪ ಕೂಡ ಚುರುಕ್ಕಂದ ಗಡ್ಡ ಮಾಡ್ತೇನ್ರಿ ನಿಮ್ಮಿ ಮಾಡೇ ಸ್ಟೈಸೆ ಕೂಡ ಯಾರು ಮಾಡಂಗಿಲ್ಲ ಸುಳ್ಳಾಕ್ರಿ
ನೀವಂದ್ರೆ ಏನು ಏನ್ ಕತೆ? ನಾವಂದ್ರ ಅಷ್ಟು ಅಭಿಮಾನ ಏನಪ್ಪ. ಹ್ಞೂನ್ರಿ, ಹಾ. ನಿಮ್ಮನ್ನ ಯಾರಂತ ಕೇಳ್ರಿ ಊರಾಗ ಹಾ. ಹೆಣ್ಮಕ್ಳಂತ ನಿಮ್ಮನ್ನ ನೆನೆಸ್ತಾರ 20 ವರ್ಷ ಅಧಿಕಾರ ಮಾಡಿನಪ್ಪ. ಯಾ ಹೆಣ್ಮಕ್ಳಿಗೆ ಕೆಟ್ಟದ್ ಮಾಡಿದ್ರೆ ದಿವ್ಸಕ್ಕೆ 2 ವರ್ಷ ನೆನೆಸ್ತಾರ ನಮ್ಮ. ನಾವು ಬರೋ ತನ ತಡೆದಿಲ್ಲ ನೋಡ್ರಿ. ಆಮೇಲೆ ಮಕ್ಕಕ್ಕೆ ಸಾಬೂನ್ ಹಚ್ಚಂಡು ಕೂತ್ಕೊಂಡ್ಬಿಟ್ರಿ. ನಾವೆಲ್ಲಿ ಎತ್ತು ಬಿತ್ತು ಅಂತೇಳಿ ಓಡಿ ಬಂದ ಬೆಳ್ತಾರ ಅಂತೇಳಿ ಮಾತು ಮೀರನಲ್ಲ ನಮ್ಮ ನರ್ಸ. ಇವತ್ತು ಯಾಕೆ ಬರ್ಲಂತ ಸುಳ್ಳು ಸಿಟ್ಟು ಮಾಡ್ರಿ. ಅದಕ್ಕೇನಂತೆ ನೀವು ಸಿಟ್ಟು ಮಾಡಿದ್ರೆ ನಮಗೇನು ಸಿಟ್ಟಿಲ್ರಿ. ದೊಡ್ಡವ್ರು ಬೇಯ್ದು ಬುದ್ಧಿ ನಮಗೇನು ಸಿಟ್ಟಿಲ್ ಬಿಡಪ್ಪ. ಏನೋ ಬಾಳ ಪಾಲಿಸಿ ಮಾಡಿಲ್ಲಪ್ಪ ನರ್ಸ. ಪಾಲಿಸಿ ಮಾಡಕತ್ತಿ ಪಾಲಿಸಿ ಮಾಡ್ರಂಗಲ್ಲ ಇದು ಆಗ್ತತ್ರಿ. ಏನ ಕಟ್ಟರಿ ಅದಲ್ಲಪ್ಪ, ಮಾತಿನ ಪಾಲಿಸಿ ಮಾಡ್ತೀಯಲ್ಲ. ಹಂಗೇನ್ ಹೇಳಿ ಬಿಡ್ರಿ. ಕುಡ್ತೈತೇನ್ರಿ? ಏ ಇಲ್ಲ ಇಲ್ಲ, ಸ್ವಲ್ಪ ಕೂಡ ಹೋಗಂಗಿಲ್ಲ ಅಲ್ರಿ. ಅದಕ್ಕೆ ಭಾರಿ ನೈಸ್ ಮಾಡ್ತೀನಿ. ಏನು ಹತ್ತು ಕಟ್ಟಿಗೆ ಬೇರೆ ಕಟ್ಟಿಗೆ ತಂದು ಸಿಕ್ಕಾಕ್ತಾರೆ. ಸೌಕರ್ಯ ಮಾತು ಏನು ಸೌಕರ್ಯ ಮಾತಿತ್ತು. ಏ ನರ್ಸ, ಮಾತಾಡಲ್ಲ ಗಡ್ಡ ಮಾಡಿ, ಗಡ್ಡ ಮಾಡಿದ ಮಾತಾಡ. ಮಾತಿತ್ತು ಮಾತಿತ್ತು ಅಂತ ಎಲ್ಲ ಕಿವಿಗೆ ಮುಗ್ದಿಟ್ಟಿಯಪ್ಪ. ಏನಿಲ್ರಿ, ಈ ಮಂಡಲ ಪಂಚಾಯತ್ ನಮ್ಮ ಮನೆ ಕಟ್ಟೋದೇ ನಿಲ್ಲಿಸ್ಬಿಟ್ಟಾರ. ಏ ಅದು ಅವ್ರ ಕೆಲಸ ಮಾಡಲ್ಲ ತಮ್ಮ. ಅದೇನ ಪರ್ಮಿಷನ್ ತಗೊಂಬಂದ್ ಕಟ್ಬೇಕಂತಾರಪ್ಪ. ಪರ್ಮಿಷನ್ ಯಾವ ಪರ್ಮಿಷನ್? ಪರ್ಮಿಷನ್ ತರೋ ಅದು ಕೆಲಸ ಅದಕ್ಕ ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಪರ್ಮಿಷನ್ ಕೊಡಿಸ್ಬಿಡಪ್ಪ. ಅಲ್ಲಪ್ಪ ನರ್ಸ, ಮೊನ್ನೆ ಎಲೆಕ್ಷನ್ ಯಾರಿಗೆ ಹಾಕಿದ್ದೇನೆ? ನೀವ್ ಹೇಳ್ದವ್ರಿಗೆ ಹಾಕಿವಪ್ಪ. ಬಗಳ್ಬಾಡಲಿ ಸುಳ್ಳು ಹಾಕ್ರಿ, ದೇವರಾಣೆಗೂ ನೀವ್ ಹೇಳ್ದವ್ರಿಗೆ ಹಾಕಿವೆ. ಏ ಸುಳ್ಳು ಬಗಳ್ಬಾಡಂದ್ರ ನಾನು ನನ್ನ ಹೆಂಡತಿ ನಿಮ್ಗೆ ಹಾಕಿವಪ್ಪ. ನಾನೇನು ಹುಡುಕಿ ಮಾಡ್ಕೊಂಬಂದಿದ್ದಲ್ಲಪ್ಪ ಅಣ್ಣ ಹೆಂಡತಿ. ಅದಕ್ಕೆ ಸ್ವಲ್ಪ ಜಲ ಸರಿ ಇಲ್ಲ. ಅದೇನೋ 200 ಕೊಟ್ರು 300 ಕೊಟ್ರು ಅಂತೇಳಿ ಅದು ಅವ್ರಿಗೆ ಹಾಕಿದ್ದಪ್ಪ. ಹಂಗಾರ ಆಯ್ತು ಬಾ, ಏನಪ್ಪ ಕೆಲಸ ಮಾಡು. ಏನ್ ಹೇಳಪ್ಪ? ನೀನು ಹುಡುಕಿ ಅಂತ ಐತಂದಲ್ಲ, ಹೂನಪ್ಪ. ಅದನ್ನ ಅವ್ರ ಹತ್ರ ಕಳಿಸ್ಬಿಡಪ್ಪ. ವಿಠಲ ಗೋವಿಂದ ಬಾಯ್ ಮುಚ್ಚು. ಅದೇನು ಸರಿಗೆ ಪೊಗಳು. ನಾವು ಒಂದು ಸಾಲಂಗಿಲ್ಲ ಎರಡೆರಡು ಮಾಡ್ಕೊಂಬಂದ್ರೆ ಬೇರೆ ಹಾಕ್ರಿ ಆಟೋಗಳು ಹಾಕ್ರಿ. ನೀನು ಅವ್ರ ಹತ್ರ ಕಳ್ಸಂತ ಹೋಗುತ್ತಲ್ಲ. ಅಪ್ಪ, ನಾ ಮಾತಾಡಿದ್ ಏನಾರು ತಪ್ಪಿದ್ರ ನನ್ನ ಗಳಕ್ ಒಯ್ದ್ಬಿಡಲಿ. ಸ್ವಲ್ಪ ಕೇಳಲಿ. ಮತ್ತೆ ಅದೇನು ಸರಿಗೆ ಪೊಗಳು. ಹೋಗ್ತೀನಿ ಸ್ವಲ್ಪ ಉಸಿರಾಡಕ್ಕಂತ ಬಿಡಲಿ ಅಪ್ಪ. ಅದೇನು ಹೇಳ ಮತ್ತೆ ಮತ್ತೆ ನಿನ್ನೇಂತೂ ಓಟ್ ಅವ್ರಿಗೆ ಹಾಕ್ಯಾಳ. ಹಾಕ್ಯಾಳ. ಒಂದು ಓಟ್ ಹಾಕಿದವ್ರು ಹೋದ್ರೆ ಪರ್ಮಿಷನ್ ಕೇಳಿದ್ರೆ ಪರ್ಮಿಷನ್ ಕೊಡ್ತಾರ. ಪರ್ಮಿಷನ್ ತರಕ ನಿನ್ನ ಎತ್ತಿನ ಕಳ್ಸಂದೆ. ಹಂಗೋ ತಿಳ್ಕೊಂಡ್ರೆ ಹೇಳಿ. ಏನಪ್ಪ, ನಾನೇನೋ ತಪ್ಪು ತಿಳ್ಕೊಂಡಿದ್ದೆ. ನಾವು ಹೋಗಿ ಅವ್ರನ್ನ ಕೇಳಿದ್ರೆ ಅವ್ರು ನಮಗೆ ಓಟ್ ಹಾಕಿಲ್ಲ, ನೀವು ಅವ್ರಿಗೆ ಓಟ್ ಹಾಕಿರಿ, ಅವ್ರನ್ನ ಕೇಳಂತಾರಪ್ಪ. ಏ ವರ್ಷ ನನ್ನ ಮಗನೇ, ಓಟ್ ಅವ್ರಿಗೆ ಹಾಕಿ ಕೆಲಸ ನನ್ನ ಹತ್ರ ಮಾಡಿಸ್ಕೊಳಕ್ ಬರ್ತೀಯ. ಮತ್ತೆ ಕಟ್ಟಿ ತೋರಿಸಿ ಹೇಳ. ಅಲ್ರಿ ಗಡ್ಡ ನಾನೇ ಮಾಡ್ಕೊಳ್ತೀನಿ, ನಾನೇ ಮಾಡ್ಕೊಳ್ತೀನಿ. ಜಾರ್ಜ್ ಒಟ್ಟಿಬೇಕಾದ್ರೆ ಓದ್ತೀಯ? ಓದ್ತೀವಿ ಬಿಡಪ್ಪ, ಓದ್ತೀವಿ. ಓಟು ನಿಮಗೆ ಹಾಕಿ ಮತ್ತೆ ಬೇಜಾವು ಕೆನಪ್ಪ. ಅಲ್ಲಪ್ಪ, ನೀನು ನಮಗೆ ಪುಕ್ಷಟ್ಟಿ ಹಾಕಿ ಹೇಳಪ್ಪ. ಅಲ್ಲಪ್ಪ, ನೀನೇನು ಓಟ್ ಹಾಕಿದ್ದಕ್ಕ ಪುಕ್ಷಟ್ಟಿ ರೊಕ್ಕ ಕೊಟ್ಟಿಲ್ಲ. 1 ವರ್ಷ ಉತ್ತರೆ ಗಡ್ಡ ಬೋಸಿದ್ದಕ್ಕ ಬಾಕಿ ಮುರಕೊಂಡಿಗೆ. ಇನ್ನು ಮೇಲೆ ಏನು ಒಣಿತಂತ ಹೇಳಿ ಅಲ್ಲ, ಅದು ಬಾಕಿ ಬಡ್ಡಿ ಹೋಯ್ತು ನೋಡು. ನಿನ್ನ ಒದ್ದ ಕಳ್ಸಿದ್ರೆ ಬಾಕಿ ಬಡ್ಡಿ ಎರಡು ಮುಟ್ಟುತ್ತೆ. ಹೇಳ್ತೀರ ತಗೊಂಬಾರಿ ಬಡಿಗಳ. ಎಂತ ಕೆಲಸ ಆಯ್ತಲ್ಲ. ಪೂರ್ತಿ ಗಡ್ಡ ಮಾಡಿಸ್ಕೊಂಡ ಮೇಲೆ ಆದ್ರೆ ಜಗಳ ಆಡಿದ್ರೆ ಗಡ್ಡ ಮಾಡಿಸ್ಕೊಂಡ ರೊಕ್ಕನ ಉಳಿತಿತ್ತಲ್ಲ ಹೋಗ್ಬಿಟ್ಟಲ್ಲ. ಅಲ್ಲ, ಏನೋ ತಪ್ಪಾಗೈತ್ರಿ. ಇನ್ನೊಂದು ಸಾರಿ ಈ ರೀತಿ ಮಾಡೋದಲ್ಲ ಅಂತ ಅನ್ನೋದು ಬಿಟ್ಟು ಓಟ್ ಹಾಕಿವಂತ ಎದುರಿಸ್ತಾನ್ರಿ ನನ್ನ ಮಗ. ಓಟ್ ಹಾಕಿದ್ರಲ್ಲ ಇದೇ ರೀತಿ ಎದುರಿಸಿದ್ರೆ ಓಟ್ ಹಾಕ್ಸೋದ್ ಗಟ್ಟಿ. ಏ ನರಸ, ನನ್ನ ಅರ್ಧಕ್ಕೆ ಬಿಟ್ಟಿಯಲ್ಲ. ನಿನ್ನ ಮನೆ ಅರ್ಧಕ್ಕೆ ನಿಲ್ಲಿಸ್ಲಂದ್ರೆ ನಾನು ಯಾಕೆ ಹೇಳ್ಬೇಕಲ್ಲಿ? ನರಸ, ನಿನಗೆ ಊರಾಗ ಯಾರು ಪರ್ಮಿಷನ್ ಕೊಡ್ತಾರೋ ನೀನ್ ಹೆಂಗ್ ಮನೆ ಕಟ್ತೀಯೋ ನಾನು ನೋಡೇ ಬಿಡ್ತಾರೆ. ನರಸ, ನನ್ನ ಅರ್ಧಕ್ಕೆ ಬಿಟ್ಟಿಯಲ್ಲ,
ನಿನ್ನ ಮನೆ ಅರ್ಧಕ್ಕೆ ನಿಲ್ಲಿಸೋದೆ ಏ ನನ್ನ ಹೆಸರು ಶೇಷ ಏ ನನಗ ಅಡ್ಡ ನಾನೇ ಮಾಡ್ಕೊಳ್ತೀನಿ ನಿನ್ನ ಮನೆ ನೀನ್ ಕಟ್ಟಿ ಕಟ್ಟಿಲ್ಲ ನೋಡ್ತೀನಿ ಇದೇನಿದು ಶೆಟ್ಟಿ ತಂದು ತಾನ ಕೆಲ್ಕೊಳಕತ್ತಲ್ಲ ಅಂತಿಲ್ಲ ಅಯ್ಯವ್ವ ಏನ್ ಚಿಕ್ಕಡದನ್ರಿ ಇವ ಅಂತಿಲ್ಲ ಎಲ್ಲಿ ರೊಕ್ಕ ಕೊಡೋದ್ ಬರ್ತಂತೇಳಿ ತಂದು ತಾನ ಕೆಲ್ಕೊಳಕತ್ತೈತಿ ಅಲ್ಲ ಹೋಗೋ ಮುಂದೆ ಏನೋ ತಗೊಂಡು ಹೋಗತ್ತಾನ ಅಂತೀನಿ ನಾನು ಇದು ಹೆಣಕ್ಕೆ ಕೆಟ್ಟಗಾನೆ ಏರಿಸ್ಲಿ ಇದು ಕುಣಿಯಾಗಿಟ್ಟು ಕುಡ್ಕೊಂತ ನಮಗರ ಏನ್ರಿ ಇದ ದಿಕ್ಕು ಏನು ಅನ್ನೋಂಗಿಲ್ಲ ಅನುಭವಿಸಂಗಿಲ್ಲ ಆದ್ರೆ ಏನ್ ಮಾಡೋದ್ರಿ ಅಂತೀನಿ ನಾನು ರಸಿಕತೆಗೆ ಏನೋ ಕೊರತೆ ಇಲ್ಲ ನೋಡ್ರಿ ಅದು ಒಂದು ಕೊರತೆ ಆಗಿದ್ರೆ ನಮಗೂ ಅಷ್ಟು ಸಾಕು ಸಾಯಂಕಾಲ ಬರ್ತೀನಿ ಅಂತ ಹೇಳಿ ಬರ್ಲಿಲ್ಲ ನೀನ್ ಬರ್ತಾಳ ಅಂತ ತಕನ ಭಜನೆ ಮಾಡ್ಕ ಭಜನೆ ನೀವ್ ಯಾಕೆ ಮಾಡಕ್ ಹೋಗಿದ್ರಿ ಮತ್ತ ಅಲ್ಲ ನಾನೆಲ್ಲ ಸಾಯಂಕಾಲ ಬರ್ಬೇಕಂತ ಮಾಡಿದ್ದೆ ಯಾರ ನಮ್ಮ ಎಮ್ಮಿನ ಬಂಡಿ ದೊಡ್ಡಿ ಹಾಕ್ಬಿಟ್ಟಿದ್ರಿ ಅದು ಎಲ್ಲೈತಿ ಅಂತ ಹುಡುಕಿ ಸಾಕಾಗಿ ಇಂತಲ್ಲೈತಂತ ಗೊತ್ತಾದ್ಕೋರ ಅದನ್ನ ಹೋಗಿ ಬಿಡಿಸ್ಕೊಂಡು ಎಮ್ಮೆ ದೊಡ್ಡಿ ಹಾಕಿದವ ವೀರಭದ್ರ ಅವನೇ ಬಸಮ್ಮ ಅವನು ಯಾವ ರೀತಿ ಬುದ್ಧಿ ಕಲ್ಸ್ಬೇಕನ್ನ ಕೇಳ್ದಂಗ ಒಂದು ಕೆಲಸ ಮಾಡ ಸೀದಾ ಪೊಲಿಟಿಷನ್ ಹೋಗ್ಬಿಡಿ ಯಾಕೆ ಬಂದಿದ್ದಮ್ಮ ಅಂತ ಕೇಳ್ತಾರೆ ಹಿಂಗಿಂಗ್ರಿ ನಾನು ಒಬ್ಬಕ್ಕೆ ಹೊರಕ್ ಹೋಗಿನ್ರಿ ಹಿಂಗಿಂಗಿರಿ ನಾ ಒಬ್ಬಕ್ಕೆ ಹೊಲ್ದಾಗಿದ್ದೀನ್ರಿ ಹಿಂಗಿಂಗಿರಿ ನಾ ಬಕ್ಕಿ ಕಣ್ಣಿಗೆ ಮೇಪ್ ಹೋಯ್ತೀನ್ರಿ ಹಿಂಗಿಂಗಿರಿ ಇರ್ಬಾದ್ರ ಇಂಗ್ಲಾಸ್ ಬಂದು ಏನ ಮರ್ಯಾದೆ ಐತಿ ಅಂತೀನಿ ನಾನು ನಮ್ಮ ಎಣ್ಣೆ ನಾವು ಸರಿಯಾಗಿ ಕಟ್ಕೊಳ್ಳಾರ್ದ ಸುಮ್ನೆ ಇನ್ನೊಬ್ಬರ ಮೇಲೆ ತಪ್ಪು ಕೊಡ್ತದೆ ಹೋಗ್ರಿ ಈ ಕೆಲಸ ನನ್ನಿಂದ ಆಗದಲ್ಲ ಬೇಡ ಬೇಡ ಇನ್ನೊಂದ ಏನ್ರಿ ಊರ ಪಾನ ನೋಡಿ ದೇವ್ರ ಪಾನ ರಾತ್ರಿ ಅದು ಹಿಂದಿ ಹೋಗ್ಬೇಕು ಹೋಗಿ ಅಲ್ಲ ಹಂಗಲ್ಲ ನಾ ಹೇಳಿದ್ದು ರಾತ್ರಿ ಹೊತ್ತು ಅದನ್ನ ಹೊಡ್ಕೊಂಡು ಊರ್ ಮುಂದೆ ಒಂದ್ ಎಕರೆ ಹೊರ ಇರ್ಬಾರ್ದು ಅದ್ರಾಗ ಬಿಟ್ಟು ಬಿಡು ಅದ್ರ ಜೊತೆಗೆ ಒಂದು 5-6 ಹೆಣ್ಗಳು ಇರ್ತಾವ ಅದಾಲೆ ತೆನೆ ಹೊಂಟ ಹಾಲು ತುಂಬಿ ಹೊಲ ಬೆಳ ತಕನ ಮಕ್ಕೊಂಡು ಮೇಲಾಡಿ ಉಳ್ಳಾಡಿ ಚಿನ್ನಾಟ ಬಡ್ಬಿಡ್ತಾವ ಬೆಳಕ ಅವನ ಗಟ್ಟಿ ರಾಗಿ ಮಿದ್ದೆ ಎಂತಿಂತ ಉಪಾಯ ಕೊಡ್ತೀರಲ್ಲ ಅಂತೀನಿ ನಾನು ನಿಮ್ಮ ಮನೆ ಬರೋದ್ ರೋಡೆ ನನಗೆ ಬಾಯಿ ಬಂದಂಗ ಬೈತಾರ ಇನ್ನು ಇದ್ರ ಏನಾರ ಹೇಳಿದ್ರೆ ನಮ್ಮ ಮರ್ಯಾದೆ ನಾವು ಕಳ್ಕೊಳ್ಳೋದಲ್ಲ ಊರ್ ಬಿಡಿಸಿ ಕಳಿಸ್ಬಿಡ್ತಾರ ನನ್ನ ಆ ಕಡೆ ಈ ಊರಿಗೆ ಏನ್ ಮಾಡ್ಬೇಕಲ್ಲ ನನಗೆ ಗೊತ್ತೇ ಅಲ್ಲ ನೀನ್ ಮನೆ ಬಂದ್ರು ಅವ್ರಿಗೆ ಅದು ನನಗೂ ಗೊತ್ತಾಗಲ್ಲ ಏನಾಗೈತೆ ಅವ್ರಿಗೆ ಅದು ಕರೆ ನೀನು ಬರೋದು ಹೋಗೋದು ಹೋಗೋದು ಮಾಡಿ ಹಿಂಗಂತಾರ ಕಾಯಂ ನಮ್ಮನೆಗ ಉಳ್ಕೊಂಡು ಯಾವ ನನ್ನ ಮಕ್ಕಳು ಹೆಂಗಾರ ಹೊಯ್ಕೇಳಿ ನಮ್ಮ ಸುಖ ನಾವು ನೋಡಿಕೊಂಡ್ರ ಮತ್ತೆ ನಮ್ಮನೆಗೆ ನೀವು ಒಪ್ಪಿಯಲ್ಲ ಒಪ್ಕೊಂತೀನಿ ಬಿಡ್ರಿ ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ 2 ದಿವಸ ಮಂದಿ ಜೋಡಿ ಹಚ್ಕೊಳಕ್ ಹೋಗ್ತೀನಿ ಉಪ್ಪು ಹುಳಿ ಖಾರ ತಿಂದು ಗುಂಡ್ಕಲ್ಲಿದ್ದಾಗ ಗಂಡನ್ ಕಳ್ಕೊಂಡು ಮುಂದಾಗಿ ಕುಂತ್ಬಿಟ್ಟೆ ಮನ್ಯಾಗ ಅದಕ್ಕೆ ನಮಗೂ ಜೀವ ಬೇಕಂತ ಅನ್ಸುತ್ತ ಆದ್ರೆ ಆಗ್ತವ ನೀವ್ ಏನಂದ್ರೆ ಇನ್ಮೇಲೆ ನಿಮ್ಮ ಮನ್ಯಾಗ ಇದ್ಬಿಟ್ಟು ಬಾವೆ చెప్పి ನಾವು ఆడవాళ్ళకి అయితే ఇట్లా ఉండాలి ధైర్యం ధైర్యం ఎట్లా ఉంటే పులి ఉన్నట్లే మీరు పులి బసమ్మ పులి ఇటు చూడు ಅದು చూడు నాకు ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮೈಸೂರಾಗ ಇಲ್ಲಿ ನನಗೆ ನೀನು ಆಸರೆ ನಿನಗೆ ನಾನು ಆಸರೆ ಯಾವ ಕೋಡಿ ನನ್ನ ಮಕ್ಕಳು ಹೆಂಗಾರ ಹೋಯ್ತು ನಮ್ಮ ಸುಖ ನಾವು ನೋಡ್ಕೊಂಡ್ರ ನಾವಿಬ್ರು ಜೋಡಿಯಾಗಿ ಜೋಡಿತ್ತಿನ ಬಂಡಾಗ ಬಂಡಿ
ನನಗಂತೂ ಹೆಣ್ಣಿನ ಬಾಯಿಂದ ಹಾಡು ಕೇಳದೆ ಬಹಳ ದಿವಸ ಒಂದು ಹಾಡಾರಿ ಹೇಳಕ್ ಜೀವ ಡಬ್ಬಕ್ಕೆಂಬಿಟ್ಟಾವ. ನನಗೇನು ಬರ್ಬೇಕ್ರಿ ಹಾಡು ಹೆಣ್ಮಕ್ಳಿಗೆ ಹಾಡಕ್ ಬರೋದು ಯಾರು ನಗ್ತಾರೆ. ಆದ್ರೆ ನೀವು ನನ್ನೊಂದು ಮಾತು ಕೇಳಬೇಕು. ಹೆಂಗಸರು ಸೆರೆ ಕಂಡು ಕೂಡಲೇ ಓಡ್ ಹೋಗೋದು ಇವತ್ತಿಂದ ಬಿಟ್ಬಿಡ್ಬೇಕು. ಜನ ಸುರ್ಸೋದು ಬಿಟ್ಬಿಡ್ಬೇಕು. ಅದ ಇಲ್ಲ ಬಿಡು, ಅದು ನಿನ್ನಂತೆ ಸಿಕ್ಮೇಲೆ ನಾನು ಓದ್ತೀನಿ ಹೋಗೋದಲ್ಲ. చూడు నీ ఏమన్నా పాడదంటే పాత పాట ఇడిసే పాట మాకొద్దు. నీ ఏమన్నా పాడితే కొత్త పాట పాడాలి. నీ పాడితే మా విటల తకరాయి 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 అట్లాంటి పాట పాడు. నీ పాట పాడితే తుమ్ము తుమ్మే అట్లాంటి పాట పాడవే నా బొమ్మ మా ముందుల అమ్మ. నెచ్చినావు అల్ల
ಮೊನ್ನೆ ಆ ಕಡೆ ಊರ ಗಲಾಟೆ ಗೊತ್ತಿಲ್ಲ ಅಯ್ಯೋ ರಾತ್ರಿ ಹತ್ತಲಾಗ ಒಂದು 8-10 ಮಂದಿ ಬಂದು ಕಿವಿಯಾಗಿನು ಮೂವಿಯಾಗನು ಬುದ್ಧಿಯಾಗನು ನೊಡಿನಾಗನು ಕಾಲಾಗಲು ಎಲ್ಲ ಕಿತ್ಕೊಂಡು ಎಲ್ಲಿನ ಕಲಿ ಅಲ್ಲ ನೀನಂತೂ ಕತ್ತಲಾಗ ಓದ್ತೇಪಿನ ಮನೆ ಬರ್ತೈತಿಯ ಯಾವನ 6 ಗಂಟೆ ಬಿದ್ದು ನೀನ್ ಎಲ್ಲಾ ಸಾಮಾನ ಕೊಡ್ತೀಯ ಅಂದ್ರೆ ಏನ್ ಮಾಡ್ತೀಯ ಅಲ್ಲ ಅದು ಬಿಡು ಹೆಣ್ಮಗಳು ನೀನು ಎಲ್ಲಿ ಅಂತ ಇಟ್ಕೊಳ್ತೀಯ ಪಾಪ ಅಲ್ಲ ಬಂಗಾರ ಓದ್ತಂತ ಚಿಂತೆ ಮಾಡ್ದಲ್ಲ ಬಂಗಾರದಂತಕ್ಕಿ ಒಬ್ಬರೂಪಕ್ಕ ನನಗೆ ದೇವ್ರು ಸಿಕ್ಕಂಗೆ ಸಿಕ್ಕಿ ನೀನೇನ ಓದಳ ಅಂತ ಚಿಂತೆ ಇದೆಲ್ಲ ಸಾಮಾನ್ ತೆಗೆದು ಒಂದು ಪರ್ಯಾಯವಾಗಿ ಹಾಕಿ ಮುಚ್ಚಿಟ್ರ ಅವನು ತಗೊಂಡು ಓಡಿ ಹೋಗ್ಬಿಟ್ರೆ ಹೆಂಗ್ ಮಾಡೋದಂತ ಅದು ನಿಜಾನೇ ಒಂದು ಕೆಲಸ ಮಾಡೋ ನಮ್ಮನೆಗ ಒಂದಲ್ಲಂತ 4-5 ಟ್ರೆಜರ್ ಇದಾವೆ ಒಂದು ನೀವು ಸ್ವಾನ್ಯ ಕೊಡ್ತೀನಿ ಬೇಕಾದ್ರೆ ಇಟ್ಕೊಂಬಕ್ ಬರ್ತೀನಿ ತಕೊಂಬಕ್ ಬರ್ತೀನಿ ನೀವೆಲ್ಲ ಇಟ್ಕೊಂಬಕ್ ಬರ್ತಾ ತೆಕ್ಕಂಬಕ್ ಬರ್ತೀರಲ್ಲ ಅಲ್ಲಿಂದ ಅದನ್ನ ಹೆಣ ಹೊತ್ಕೊಂಡು ಹೆಂಗ್ ಹೋಗ್ಲಿ ನಾನು ನನ್ನ ಬೇಕಿಗೆ ಆಗುತ್ತೆ ಅಲ್ಲಿ ಹೊತ್ಕೊಂಡು ಹೋಗುತ್ತೆ ಹೊತ್ಕೊಂಡು ಹೋಗಿರ್ಲಿ ಬಿಡು ಇನ್ನೊಂದು ಕೆಲಸ ಮಾಡು ಏನು ಒಂದು ನೀವು ಸ್ವಾನ್ಯ ಕೊಡ್ತೀನಿ ಬೇಕಾದಾಗ ಇಟ್ಕ ಬೇಕಿಲ್ಲ ತಕ್ಕ ಪೀಲಿ ಕೈ ಕೊಡ್ತೀನಿ ಸ್ವಾನ್ಯ ಇಟ್ಕೊಂಬ ಬಿಡ್ರಿ ನೀವ್ ಮಾತ್ರ ಎಲ್ಲಿ ಹೋಗುತ್ತಾ ಎಲ್ಲ ಸಾಮಾನ್ ತಗೊಂಡ್ಬರ್ತೀನಿ ನೀವೇ ಇಟ್ಕೊಂಡ್ಬಿಡಿ ಇನ್ನೊಬ್ರು ವಸ್ತು ನಾವು ಮುಟ್ಟಾರಲ್ಲ ನಾ ಇಟ್ಕೊಳ್ಳೋದ್ ಬೇಕಾದ್ರೆ ನೀನೇ ಇಟ್ಟ ತಕ್ಕೊಳ್ಳೋದ್ ಬೇಕಾದ್ರೆ ನೀನೇ ತಕ್ಕ ಆದ್ರೆ ಉಸಾಬರಿನೇ ಬ್ಯಾಡ ಅಲ್ಲ ಇಟ್ಕೋಬೇಕು ತಕ್ಕೋಬೇಕಂತೀರಿ ಇಟ್ಕೊಂಡಿದ್ದು ನಿಮ್ಮಲ್ಲೇ ಕಪ್ಪ ಅಂತಂದ್ರೆ ಏನ್ ಮಾಡ್ಲಿ ನಾವು ಸಾಚ ಮನುಷ್ಯರಿ ನಾವ್ ಹಂಗ ಇನ್ನೊಬ್ರು ಅನ್ಯಾಯ ಮಾಡೋದಲ್ಲ ಹಂಗ ಅನ್ಯಾಯ ಮಾಡಿದ್ರೆ 20 ವರ್ಷ ಅಧಿಕಾರ ಊರ ಹೆಂಗ್ ಮಾಡಕ್ ಬರ್ತೀವಿ ಚಲೋ ಶೆಟ್ಟಿ ಅಂತ ಒಂಟಿ ಶೆಟ್ಟಿನ ಊರ್ ಹಾಳಾಕ್ ಬಿಟ್ಟಾರ ಗೊತ್ತಾಗ್ತಿಲ್ಲ ಯಾವ ಕಮಂಗಿ ಒಂದು ಹುಡ್ರು ವಿಚಾರ ಮಾಡಿ ಸೋಚೈತೆ ಕಬರ್ಗೆ ಅದಕ್ಕೆ ಏನ್ ಗೊತ್ತಾತ ಅದಕ್ಕೆ ಕಡೆ ಬಂದು ನಮ್ಮ ಮುಂದೆ ಹೊತ್ತ ಮುಂದೆ ಅಲ್ಲ ಇದಕ್ಕೆ ಒಂದೇ ಇರೋದು ಕಳ್ಕೊಬೇಡ ಮತ್ತೆ ಕಳ್ಕೊಂಡಿ ಅಲ್ಲ ಮತ್ತಿಂತದ್ ಏನಾರ ಒಂದು ಮಾಡಿ ಇದು ಬಹುಕಾಲದ ಬೀಗ ಇದು ಒಂದೇ ಇರೋದು ಎರಡೆರಡು ಇರಲ್ಲ ಮತ್ತೆ ಒಂದೇ ಇರೋದು ಒಳಗಿಟ್ಟು ಬಂದ್ರೆ ಹೋಗತ್ತೆ ಇಲ್ಲೋಡು ನೀನು ಒಳಗೆ ಹೋಗುವಾಗ ಬಲಗಾಲ ಒಳಗಿಟ್ಟು ಬಿಟ್ಟು ಗಂಡಿ ಅಂತಿದ್ದೇನೆ ನಾವು ಹೊಸ ಮದುವೆ ಅದಾರ ನೀನು ಬಲಗಾಲ ಒಳಗಿಟ್ಟು ವಿಠಲ ಕಾತ್ ಹೋಗು ವಿಠಲನ್ನು ಮರಿಬೇಡ ನೋಡು ಈ ಮನೆಯೆಲ್ಲ ಗೊತ್ತಿಯಾ ವಿಠಲ ಗೋವಿಂದ ನಮ್ಮ ವಿಠಲ ಬಸಂ ಗೋಲ್ ವಿಠಲ ದುಬ್ಬಾನ್ ಕಾಯ್ತಾನೆ ನಡಿ ಅಲ್ಲ ಎಷ್ಟು ದಿನದಿಂದ ಎಷ್ಟು ದಿನಕ್ಕೆ ಆಸೆ ಕೈ ಬಿಡ್ತೀವಿ ಎಷ್ಟು ದಿವಸ ಇವರು ಕಾಲಕ್ಕೆ ಕುಲಿಬಿಟ್ಟು ಹೋಗ್ತೀವೋ ನಮಗೆ ಗೊತ್ತದು ಅಪ್ಪ ಗೋವಿಂದ ವಿಠಲ ಹಿಡ್ಕೊಂಡಲ್ವಾಡ ಎಂಟ್ರಮಣ ಗೋವಿಂದ ಗೋವಿಂದ ವಿಡೇವಾಡು ಇದು ಇನ್ನೊಂದು ಬೀಗರಕಾಯಿ ಡೂಪ್ಲಿಕೇಟ್ ಇಟ್ಟಲ್ಲ ನೀ ಕೊಟ್ಟಿದ್ದಲ್ಲನಪ್ಪ ಯಾವಾಗ ಕೆಲ್ಸಕ್ಕೆ ಬರ್ತೀಯ ಗಲಾಟೆ ಮಾಡಬೇಡ ಸುಮ್ಮನೆ ಎತ್ಕೊಡು ನೋಡ್ರಿ ಈಕೆ ಗಂಡ ನೋಡಿ ಈಕೆ ಒಳಗಡೆ ಬಂತು ಈಕೆ ಬಸ ಮುಂದು ನಮ್ದು ಒಳಗಡೆ ಅಮ್ಮನ ಸೆಲೆಬ್ರೇಷನ್ ಐತ್ರಿ ಲೋಪಲ పెద్ద పని ఉంది ఎవరు గలాట చేయొద్దండి ఊరికి పుట్టన్న చూడాలా పోయేస్తానండి దండమండి గుడ్ బై టాటా